ವೆಲ್ಕಮ್ ಟು ಆನ್ಲೈನ್ ಇಂಗ್ಲೀಷ್ ಕ್ಲಾಸಸ್. ಐಚ್ಛಿಕ ವಿಷಯದ ವಿದ್ಯಾರ್ಥಿಗಳೆಲ್ಲ ಆಗಿರತಕ್ಕಂತಹ ನಿಮ್ಮೆಲ್ಲರ ಉಜ್ವಲ ಭವಿಷ್ಯಕ್ಕಾಗಿ ಪಣತೊಟ್ಟು ಈಗಾಗಲೇ ಕಳೆದ ತರಗತಿಯಲ್ಲಿ ಆಪ್ಷನಲ್ ಇಂಗ್ಲೀಷ್ನ ಸಿಲೆಬಸ್, ಅದರ ಪ್ಯಾಟರ್ನ್ಸ್, ಹೇಗೆ ಅದನ್ನು ಸ್ಟಡಿ ಮಾಡಬೇಕು. ಲೆಟ್ ಅಸ್ ಕಮ್ ಟು ದ ಮೇಜರ್ ಇಂಟೆನ್ಷನ್ ಆಫ್ ಹಿಯರ್. ದ ಒನ್ ಆಫ್ ದ ಬೇಸಿಕ್ ಫಂಡಮೆಂಟಲ್ಸ್ ಫಾರ್ ಎನಿ ಕೈಂಡ್ ಆಫ್ ಲ್ಯಾಂಗ್ವೇಜ್. ಪ್ರತಿಯೊಂದು ಭಾಷೆಯು ಅದರದೇ ಆದಂಥ ಒಂದು ತಾಕತ್ತನ್ನು ಒಳಗೊಂಡಿರುತ್ತೆ, ಅದರದೇ ಆದಂಥ ವೈಶಿಷ್ಟ್ಯತೆಯನ್ನು ಒಳಗೊಂಡಿರುತ್ತೆ. ಹಾಗೆಯೇ ಇಂಗ್ಲೀಷ್ ಭಾಷೆ, ಆಪ್ಷನಲ್ ಇಂಗ್ಲೀಷನ್ನು ಕಲಿತಾ ಇರತಕ್ಕಂಥ ತಾವೆಲ್ಲರುಗಳು ತಮ್ಮ ಉಜ್ವಲ ಭವಿಷ್ಯಕ್ಕಾಗಿ ಪಣ ತೊಡ್ತಾ ನಿಮಗೆ ಬೇಕಾಗಿರ್ತಕ್ಕಂತಹ ಫೌಂಡೇಶನ್ ಮೀನ್ಸ್ ನಿಮಗೆ ಅರಿಯದೇ ಇರತಕ್ಕಂತಹ ತಿಳುವಳಿಕೆಗಳನ್ನು ಇವತ್ತು ನಾವು ಈ ಕ್ಲಾಸಲ್ಲಿ ನೋಡೋಣ ಅಂತೆ. ಪ್ರಪ್ರಥಮವಾಗಿ ನಮಗೆ ಬೇಕಾಗಿರ್ತಕ್ಕಂಥದ್ದು ಏನು? ಮನುಷ್ಯನಿಗೆ ಬೇಕಾಗಿರ್ತಕ್ಕಂಥ ಕರ್ತೃ ಯಾರು? ನಮ್ಮೆಲ್ಲರ ಒಂದು ಜೀವ ಇದೆ. ಆ ಜೀವದಲ್ಲಿ ಅಗೋಚರವಾದಂಥ ಒಂದು ಶಕ್ತಿ ಇದೆ. ಆ ಶಕ್ತಿಯಲ್ಲಿ ನಮಗೆ ಕಾಣಿಸಿಯೂ ಕಾಣಿಸದೆ ಹಾಗೆ ಇರ್ತಕ್ಕಂತಹ ಸುಮಾರು ವಿಚಾರಧಾರೆಗಳು ಅಡಗಿಕೊಂಡಿರ್ತಕ್ಕಂತಹ ಈ ಒಂದು ಪ್ರಕೃತಿಯ ಸೃಷ್ಟಿಯ ನಿಯಮಗಳಲ್ಲಿ ಒಂದು ಭಾಗ ಓದುವಿಕೆ. ಮನುಷ್ಯನ ಜ್ಞಾನಾರ್ಜನೆಗೆ ಹಲವು ಮಾರ್ಗಗಳನ್ನು ಕಂಡುಕೊಂಡಿರ್ತಕ್ಕಂತಹ ಮಹಾನ್ ಮೇಧಾವಿಗಳಾಗಿರ್ತಕ್ಕಂತಹ ಈ ನಮ್ಮ ಭಾರತ ದೇಶದಲ್ಲಿ ತನ್ನದೇ ಆದಂತಹ ಸ್ವಯಂ ಪ್ರೇರಿತ ವ್ಯಕ್ತಿತ್ವವುಳ್ಳವರು ಕೂಡ ಇದ್ದಾರೆ. ಡಾಕ್ಟರ್ APJ ಅಬ್ದುಲ್ ಕಲಾಂ, ಸ್ವಾಮಿ ವಿವೇಕಾನಂದ, ಕುವೆಂಪು ಆಗಿರ್ಬೋದು, ದ.ರಾ ಬೇಂದ್ರೆ ಆಗಿರ್ಬೋದು, SL ಭೈರಪ್ಪನವರಾಗಿರ್ಬೋದು. ಅವರೆಲ್ಲರಗಳ ಮೂಲ ಉದ್ದೇಶ ಏನು? ಸಾಮಾಜಿಕ ಸರಳತೆ, ಸಾಮಾಜಿಕ ವೈಶಿಷ್ಟ್ಯತೆ. ಸಮಾಜದಲ್ಲಿ ಅರಿಯದೇ ಇರತಕ್ಕಂತಹ ಜನಗಳಿಗೆ, ಜನಾಂಗಕ್ಕೆ ತಿಳುವಳಿಕೆಗಳನ್ನು ಹೇಳುವುದರ ಮುಖೇನ ಒಂದು ಧಾರ್ಮಿಕ ಘಟ್ಟಗಳಲ್ಲಾಗಲಿ, ರಾಜಕೀಯ ಘಟ್ಟಗಳಲ್ಲಾಗಲಿ ಹಲವು ವಿಭಿನ್ನ ಬಗೆಯ ಪಾತ್ರಧಾರಿಗಳನ್ನು ನಾವು ನೋಡ್ತಾ ಹೋಗ್ತಾ ಇರ್ತೀವಿ. ಅರಿಸ್ಟಾಟಲ್ ನಮಗೆ ರಾಜಕೀಯ ಸಿದ್ಧಾಂತಗಳನ್ನು ಕಲಿಸಿಕೊಟ್ರೆ, ದ.ರಾ ಬೇಂದ್ರೆಯವರು ಕನ್ನಡದ ಸಾಹಿತ್ಯದ ತಿರುವುಗಳನ್ನು ಹೇಳಿದ್ದಾರೆ. ವಿಲಿಯಂ ಶೇಕ್ಸ್ಪಿಯರ್ ಅವರು, ಎಡ್ಮಂಡ್ ಸ್ಪೆನ್ಸರ್ ಅವರು. ಹಾಗೆ ನಿಮಗೆ ಗೊತ್ತಿಲ್ಲದ ಹಾಗೆ ಸಾಹಿತ್ಯ ನಮ್ಮನ್ನು ಉತ್ಕೃಷ್ಟಕ್ಕೆ ಹೊಯ್ತಕ್ಕಂಥ ಒಂದು ಪದ್ಧತಿ. ನಾವು ಇಂದು ಸಾಹಿತ್ಯ ಎಂದರೇನು ಅಂತ ಅವಲೋಕನವನ್ನು ಮಾಡೋಣ. ಏನು ಇದು ಸಾಹಿತ್ಯ? ಲೋಕದ ಚೇಷ್ಟೆಗೆ ರವಿಬೀಜವಾದಂತೆ ಎನ್ನ ಕರಮಂಗಳ ಚೇಷ್ಟೆಗೆ ಎನ್ನ ಮನವೇ ಬೀಜ. ಎನಗಿರುವುದು ಒಂದು ಮನ, ಆ ಮನವು ನಿನ್ನಲ್ಲಿ ಲೀನವಾದ ಬಳಿಕ ಎನಗಾವ ಭಯವುಂಟು ಚೆನ್ನ ಮಲ್ಲಿಕಾರ್ಜುನ. ಈ ವಚನ ಸಾಹಿತ್ಯದಲ್ಲಿ ಇರ್ತಕ್ಕಂತಹ ತಿರುವನ್ನು, ಆಳವನ್ನು ನೀವೇನಾದರೂ ಸೂಕ್ಷ್ಮವಾಗಿ ಅಧ್ಯಯನ ಮಾಡೋದೇ ಆತಂದರೆ ಅದಕ್ಕೆ ಸಾಹಿತ್ಯದ ಅಭಿರುಚಿ ಉಳ್ಳತಕ್ಕಂಥ ವ್ಯಕ್ತಿ ಅಂತ ಕರಿತೀವಿ ನಾವು. ಈ ಪ್ರಾಪಂಚಿಕ ತಿಳುವಳಿಕೆಗಳು ಬೇಕಾಗಿರ್ತಕ್ಕಂತಹ ನಮಗೆ ಸಾಹಿತ್ಯ ಅಂದರೆ ಏನು? ವಾಟ್ ಈಸ್ ಲಿಟ್ರೇಚರ್? ಇಟ್ ಈಸ್ ಅ ಕೈಂಡ್ ಆಫ್ ಪರ್ಸೀವ್ಡ್ ಲ್ಯಾಂಗ್ವೇಜ್. ಒಂದು ಸಾಹಿತ್ಯ ಒಂದು ಬಗೆ ಇರುತ್ತೆ. ಕನ್ನಡ ಸಾಹಿತ್ಯ ಬೇರೆ, ಪಾಶ್ಚಿಮಾತ್ಯ ಸಾಹಿತ್ಯ ಬೇರೆ, ಹಾಗೆ ಮರಾಠಿ ಸಾಹಿತ್ಯ ಬೇರೆ, ಹಾಗೆ ವಿಭಿನ್ನ ರೀತಿಯ ಮಲಯಾಳಂ ಸಾಹಿತ್ಯ ಬೇರೆ, ಹಾಗೆ ರೀಜನಲ್ಸ್ಗಳಾಗಿರ್ತಕ್ಕಂತಹ ಸಾಹಿತ್ಯಗಳು ಬೇರೆ. ನೀವು ಓದ್ತಾ ಇರೋದು ಒನ್ ಆಫ್ ದ ವರ್ಲ್ಡ್ ಇಂಗ್ಲೀಷ್ ಲಿಟ್ರೇಚರ್. ಇಡೀ ಜಗತ್ತಿನ ಸಾಹಿತ್ಯವನ್ನು ಒಂದೇ ಒಂದು ಸೂಕ್ಷ್ಮವಾದ ಸೆಮಿಸ್ಟ್ರಿ ಪದ್ಧತಿಗಳಲ್ಲಿ ನೀವು ಓದ್ತಾ ಹೋಗ್ತಾ ಇರ್ತೀರಿ. ಇಲ್ಲಿ ನೀವು ಮೂಲತಃವಾಗಿ ಅರಿತುಕೊಳ್ಳಬೇಕಾಗಿರೋದು ವಾಟ್ ಈಸ್ ಲಿಟ್ರೇಚರ್. ಲಿಟ್ರೇಚರ್ ಈಸ್ ಅ ಪರ್ಸೀವ್ಡ್ ರೈಟಿಂಗ್ಸ್ ಬಿಲಾಂಗ್ಸ್ ಟು ಗಿವನ್ ಲ್ಯಾಂಗ್ವೇಜ್ ಆರ್ ಪೀಪಲ್ ಅಂತ ಹೇಳ್ತಾರೆ ಅವರು. ವಾಟ್ ಈಸ್ ಲಿಟ್ರೇಚರ್? ವಿಚ್ ಈಸ್ ಕ್ಯಾನ್ ದ ಗ್ರಾಪ್ಸ್ ರೈಟಿಂಗ್ಸ್ in the way Basavanna's views in the 12th centuries
12ನೇ ಶತಮಾನದಲ್ಲಿ ಬರ್ತಕ್ಕಂತಹ ಸಾಹಿತ್ಯದ ವಚನಗಳನ್ನು ನೋಡಬಹುದು. ಬಿಲಾಂಗ್ಸ್ ಟು ದ ಸರ್ಟೇನ್ ಲ್ಯಾಂಗ್ವೇಜ್ ಪೀಪಲ್, ದಟ್ ಈಸ್ ಬಿ ಕಾಲ್ಡ್ ಸಾಹಿತ್ಯ. ಇಟ್ ಹ್ಯಾಸ್ ಸಾಹಿತ್ಯ ವಿಚ್ ಈಸ್ ಅ ಪರ್ಸ್ಯೂಡ್, ನನ್ನ ಜ್ಞಾನಾರ್ಜನೆಗೆ ತಿಳ್ಕೊಂಡಿರ್ತಕ್ಕಂತಹ ಒಂದು ಭಾವನೆಗಳನ್ನು, ಎನಿ ಪೀಸ್ ಆಫ್ ರೈಟಿಂಗ್ ದಟ್ ಈಸ್ ವಿ ಕಾಲ್ಡ್ ಆಸ್ ಅ ಲಿಟ್ರೇಚರ್. ದಟ್ಸ್ ಆಲ್. ಇಸ್ ಇಟ್? ಲಿಟ್ರೇಚರ್ ಈಸ್ ದ ಸರ್ಟನ್ ಎ ಕ್ಲಾಸ್ ಇಸ್ ದೇರ್, ದ ಟೋಟಲ್ ಆಫ್ ರೈಟಿಂಗ್ಸ್. ಒಂದು ರೈಟಿಂಗನ್ನು ಬರೆದಿವೆ, ರೈಟಿಂಗ್ಗಳಲ್ಲಿ ಕ್ಲಾಸ್ ಇದ್ದಾವೆ. ದ ವಿಚ್ ಈಸ್ ಅ ಟ್ರೆಂಡ್ ಈಸ್ ದೇರ್. ಮೊಘಲರ ಸಾಮ್ರಾಜ್ಯ ಹೇಗೆ ಕಂಪ್ಯಾರಿಸನ್ ಮಾಡ್ತಾರೆ, ಮೊಘಲ, ಹರಪ್ಪ, ಹೊಯ್ಸಳಾಸ್, ಚೋಳಾಸ್, ಹಾಗೆ ಇಂಗ್ಲೀಷ್ ಸಾಹಿತ್ಯದಲ್ಲೂ ಕೂಡ ಅದರದೇ ಆದಂಥ ಒಂದು ಭಾಗಗಳಾಗಿದ್ದಾವೆ, ಆರಿಸನ್ಗಳಾಗಿದ್ದಾವೆ. ನಾವು ಏನಂತ ಕರಿತೀವಿ, ಎಲಿಜಬೆಥನ್ ಏಜ್, ಪಿರಿಟನ್ ಏಜ್, ರೆಸ್ಟೋರೇಷನ್ ಏಜ್ ಆ್ಯಂಡ್ ಶೇಕ್ಸ್ಪಿಯರ್ನ್ ಏಜ್, ರೊಮ್ಯಾಂಟಿಸಿಸಮ್ ಆ್ಯಂಡ್ ವಿಕ್ಟೋರಿಯನ್ ಏಜ್, ದ ಮಾಡರ್ನಿಸಮ್ ಅಂತ ಬರ್ತಾವೆ. ನೀವು ಈಗ ಕಲಿತಾ ಇರ್ತಕ್ಕಂಥ ಲಿಟ್ರೇಚರ್. ನೀವು ಈಗ ತಿಳ್ಕೊಳ್ಳೋದು, ಸಾಹಿತ್ಯ ಅಂದರೆ ಒಂದು ರೀತಿಯಾಗಿರ್ತಕ್ಕಂತಹ ಗ್ರಹಿಸಿಕೊಳ್ಳತಕ್ಕಂತಹ ಒಂದು ಪಾತ್ರಗಳು ಏನಿರ್ತಾವಲ್ಲ, ನಾನು ಗ್ರಹಿಕೆ ಓದಿದ್ದೀನಿ, ಗ್ರಹಿಸ್ಕೊಂಡಿದ್ದೀನಿ, ಅದನ್ನು ಪೀಸ್ ಆಫ್ ಪೇಪರಲ್ಲಿ ಹೇಳ್ತಾ ಇದ್ದೀನಿ. ದ ಲ್ಯಾಂಗ್ವೇಜ್ ಆರ್ ಪೀಪಲ್ belongs to a certain age, that is we called as a literature. Literature is a certain kind of the class, the total writings given to the country, period, or which is a notable in the literary form. ಅದು ಅದರದೇ ಆದಂಥ ಒಂದು ಕಾವ್ಯಗಳನ್ನು ಒಳಗೊಂಡಿರುತ್ತೆ, ಅದರದೇ ಆದಂಥ ಒಂದು ಥಿಂಗ್ಸ್ಗಳನ್ನು ಒಳಗೊಂಡಿರುತ್ತೆ, ಅದರದೇ ಆದಂಥ ವ್ಯೂಸ್ಗಳನ್ನು ಒಳಗೊಂಡಿರುತ್ತೆ. ಫಾರ್ಮ್ ಮೀನ್ಸ್ ಲಿಟ್ರರಿ ಫಾರ್ಮ್ ಮೀನ್ಸ್ ವಿ ಕಾಲ್ಡ್ ಆ್ಯಸ್, ನೀವು ಮುಂದ್ಗಡೆ ಹೇಳ್ತೀನಿ ನಾನು ಏನು ಫಾರ್ಮ್ ಅಂದರೆ ರೂಪ ಅಂದರೆ ಏನು. ದ ಲಿಟ್ರೇಚರ್ ಈಸ್ ಕಾವ್ಯ, ಮಹಾಕಾವ್ಯ, ಲಿರಿಕ್, ಶಾರ್ಟ್ ನೋಟ್, ಹೀಗೆ ಹೇಗೆ ಕರಿತಾ ಇರ್ತೀವಲ್ಲ ಹಾಗೆ ಸಾಹಿತ್ಯವು ಕೂಡ ಅದರದೇ ಒಂದು ಬಿಗಿನಿಂಗನ್ನು ಒಳಗೊಂಡಿರುತ್ತೆ. ಸಾಹಿತ್ಯದ ಒಂದು ಮೂಲ ಸ್ತರಗಳನ್ನು ನೋಡಿದಾಗ, ಕೆಳ ಸ್ತರದಿಂದ ಮೂಲ ಸ್ತರದ ಒಳಗೆ ಹೋಗಿದಾಗ, ಇಟ್ ವಾಸ್ ಆಲ್ ದ ಗ್ರೀಕ್ ಮೆಥಡಾಲಜಿಕಲ್. The system of Greek methodological perceptions of life, that is we called as a thing of the beauty, joy forever. The what kind of a thing we saw, that when we have to absorb a certain ideas, it has gives some kind of a pleasure unknowingly, that is called as a literature. It has a totally different kind of the expressions distinguished in the different kind of ideas in the hand, or a paint, or a art, or a work, or a subject. The generalist, these all the consisting of the people, the number of people gathered struggling for the beat of their own language, their own involvement, that is we called as literature. ಆತ್ಮೀಯ ವಿದ್ಯಾರ್ಥಿಗಳೇ, ಮನುಷ್ಯನ ಪರಿವರ್ತನೆಗೆ ಬೇಕಾಗಿರ್ತಕ್ಕಂತಹ ಅಗಾಧವಾದಂಥ ಶಕ್ತಿ, ಅದು ನಿನ್ನೊಳಗಡೆ ಇಟ್ಕೊಂಡಾಗ ಮಾತ್ರ. ವೆನ್ ಯು ಹ್ಯಾವ್ ಟು ಬಿಕೇಮಿಂಗ್ ಆ್ಯಸ್ ಇಂಪ್ಯಾಕ್ಟ್ ಆಫ್ ಯುವರ್ ಸೆಲ್ಫ್, ಟು ಬಿಕೇಮಿಂಗ್ ಆಸ್ ಅ ಡೆಸ್ಟಿನಿ ಆಫ್ ಯುವರ್ ಮಾರಲ್ ಥಿಂಗ್ಸ್, ಮಾರಲ್ ಎಥಿಕ್ ಅಂತ ಪ್ರತಿಯೊಬ್ಬ ವ್ಯಕ್ತಿಗೂ ಇರುತ್ತೆ. ಹಾಗೆ ಸಾಹಿತ್ಯ ನಿಮ್ಮನ್ನು ನೀವು ಉತ್ಕೃಷ್ಟಕ್ಕೆ ಒಯ್ಯೋಕ್ಕೆ ಒಂದು ಮಾರ್ಗ, ಒಂದು ಶೀರ್ಷಿಕೆ ಅಂತ ನಾವು ಹೇಳ್ತಾ ಇರ್ತೀವಿ. ಇದು ಹೇಗೆ ಲಿಟ್ರೇಚರ್ ಕನ್ಸಿಸ್ಟಿಂಗ್ ಆಫ್ ದೋಸ್ ರೈಟಿಂಗ್, ಹೇಗೆ ರೈಟಿಂಗ್ಸ್ಗಳನ್ನು ಇಂಟರ್ಪ್ರಿಟೇಷನ್ ಮಾಡುತ್ತಾ ಹೋಗ್ತೀವಿ, ಮೀನಿಂಗನ್ನು ಇಂಟರ್ಪ್ರಿಟೇಷನ್ ಮಾಡ್ತಾ ಹೋಗ್ತಾ ಇದ್ದೀವಿ, ಅದರ ನೇಚರ್ ಏನು, ದ ಲೈಫ್ ಏನು ಕೊಡ್ತಾ ಇರುತ್ತೆ ಅದಕ್ಕೆ. ಇಂಟರ್ಪ್ರಿಟೇಷನ್ ದ ಮೀನಿಂಗ್ ಆಫ್ ನೇಚರ್ ಆ್ಯಂಡ್ ಅ ಲೈಫ್ ಇನ್ ದ ವರ್ಲ್ಡ್ಸ್ ಆಫ್ ಅ ಚಾಂಟ್ ಆ್ಯಂಡ್ ಪವರ್, touched with the personality of the author and artistic forms of the permanent interest ಅಂತ ಹೇಳ್ತಾನೆ. ಇಂಟ್ರೆಸ್ಟ್, ಲಿಟ್ರೇಚರ್ ಇಸ್ ಕನ್ಸಿಸ್ಟಿಂಗ್ ಆಫ್ ದ ಪೀಪಲ್ಸ್. ಇಂಟರ್ಪ್ರಿಟೇಷನ್ ಮೀನ್ಸ್ ತನ್ನ ವಿಚಾರಧಾರೆಗಳನ್ನು ವ್ಯಕ್ತಪಡಿಸ್ತಕ್ಕಂತಹ ವಿಭಿನ್ನ ಮಾರ್ಗಗಳು. ಅವನ ನಿಮಗೆ ಒನ್ ಆಫ್ ದ ಗ್ರೇಟ್ ರೈಟರ್ ಹೇಳ್ಬೋದು, ನಿಮಗೆ ವಿಲಿಯಂ ಶೇಕ್ಸ್ಪಿಯರ್ ಅಂತ ಒಂದು ಎಕ್ಸಾಂಪಲ್ ತಗೋತೀವಿ. The life of the William Shakespeare, when he was struggled, he wrote 154 sonnets and 37 plays belongs to his life only.
He was touches that kind of the charms and power which has his own personality, that is of the author. ನೀವು ಕನ್ನಡ ಸಾಹಿತ್ಯದಲ್ಲಿ ಎಸ್ ಎಲ್ ಭೈರಪ್ಪನವರ ತಬ್ಬಲಿ ನೀನಾದೆ ಮಗನ ನೋಡಬಹುದು, ಹಾಗೆ ಬಿತ್ತಿಯನ್ನು ನೋಡಬಹುದು ಅವರ ಆಟೋಬಯೋಗ್ರಫಿಗಳ. ಹಾಗೆ ನಿಮ್ಮಗಳಿಗೆ ಅಭಿರುಚಿಗೆ ತಕ್ಕನಾಗಿ ನಿಮ್ಮದೇ ಆಗಿರ್ತಕ್ಕಂಥ ಪರ್ಮನೆಂಟ್ ಇಂಟ್ರೆಸ್ಟ್, ವ್ಯಕ್ತಿಯ ಅಭಿವ್ಯಕ್ತಿ ಸ್ವಾತಂತ್ರ್ಯ, ಪರ್ಮನೆಂಟ್ ಇಂಟ್ರೆಸ್ಟ್ ಅಂತ ಹೇಳ್ತೀವಿ. ಆಸಕ್ತಿ ಗುರಿ, ಮನುಷ್ಯನ ಗುರಿ ಆಸಕ್ತಿ ಯಾವಾಗಲೂ ಫ್ಲೋವಿಂಗ್ ವಾಟರ್ ಆಗಬಾರ್ದು, ಹರಿತಾ ಇರ್ತಕ್ಕಂಥ ನೀರಾಗಬಾರ್ದು. ಇಟ್ ಮಸ್ಟ್ ಬಿ ಹ್ಯಾಸ್ ಸ್ಟೇಬಿಲಿಟಿ. ಆಸಕ್ತಿ ಮತ್ತು ಗೋಲ್ ಅನ್ನೋದು ಏನಿರುತ್ತಲ್ಲ ಅದು ಸ್ಟೇಬಲ್ ಆಗಿರಬೇಕು. ಸಾಹಿತ್ಯ ಅದನ್ನು ಕಲಿಸ್ಕೊಡತ್ತೆ. ನೀವು ಸಾಹಿತ್ಯವನ್ನು ಓದೋದ್ರಿಂದ ಅದು ಬೆಳವಣಿಗೆ ಆಗತ್ತೆ. ಇದು ಸಾಹಿತ್ಯ ಏನು, ಇಟ್ ಈಸ್ ಅ ಪ್ರಾಡಕ್ಟ್ ಆಫ್ ಲೈಫ್ ಅಂತ ಹೇಳ್ತಾನೆ ನೋಡಿ ಅವನು. ದಿಸ್ ಇಸ್ ಅ ಕೈಂಡ್ ಆಫ್ ಅ ಪ್ರಾಡಕ್ಟ್ ಆಫ್ ಲೈಫ್. ಯಾವ ಹೆತ್ತ ತಂದೆ ತಾಯಿ ನನಗೆ ಇಡೀ ಪ್ರಪಂಚದ ಜ್ಞಾನವನ್ನು ನಾನು ಚಿಕ್ಕವನಿದ್ದಾಗ ಕಲಿಸಿಕೊಟ್ರೋ, ಹಾಗೆ ಸಾಹಿತ್ಯ ಸಂಸ್ಥೆ ಶಿಕ್ಷಣ ನನ್ನ ಜೀವನವನ್ನು ರೂಪಿಸ್ತಕ್ಕಂತಹ ಲೈಫನ್ನು ಕೊಡ್ತಕ್ಕಂತಹ ಅವಿಭಾಜ್ಯ ಅಂಗ. ನಾವು ಪರಾಮರ್ಶಿಸಿಕೊಳ್ಳಬೇಕಾಗಿರೋದು ಥ್ರೂ ಆಫ್ ದ ಲ್ಯಾಂಗ್ವೇಜ್, ಹೌ ಇಟ್ ಹ್ಯಾಸ್ ಯೂಸಸ್ ಆಫ್ ಲ್ಯಾಂಗ್ವೇಜ್ ಆಸ್ ಅ ಮೀಡಿಯಮ್. ನಾನು ಅದನ್ನು ಮಾತೃಭಾಷೆಯಲ್ಲೂ ಕೂಡ ಓದ್ಬೋದು, ನಾನು ಅದನ್ನು ಇಂಟರ್ನ್ಯಾಷನಲ್ ಲ್ಯಾಂಗ್ವೇಜಲ್ಲಾದರೂ ಓದಬಹುದು, ನಾನು ಅದನ್ನು ವಿಭಿನ್ನ ಲ್ಯಾಂಗ್ವೇಜ್ಗಳಿದ್ದಾವೆ. ಇಟ್ ಹ್ಯಾಸ್ ಇಂಡಿಯಾ ಈಸ್ ನಂಬರ್ ಆಫ್ ಕಲ್ಚರಲ್ಸ್, ಕಸ್ಟಮ್ಸ್, ಟ್ರೆಡಿಷನ್ಸ್. When you have to look into these kind of a people, that is a different kind of ideas, different kind of a values, different kind of symptoms of values. ಇದನ್ನೆಲ್ಲವನ್ನು ನಾವು ಅರಿತುಕೊಂಡಾಗ ಅದು ಒಂದು ಲ್ಯಾಂಗ್ವೇಜ್ ಆಗಿ ಪರಿಣಮಿಸುತ್ತೆ. ಇದು ನಿಮಗೆ ವಿದ್ಯಾರ್ಥಿಗಳೇ, ಸಾಹಿತ್ಯ ಜೀವನವನ್ನು ರೂಪಿಸ್ತಕ್ಕಂಥ ಒಂದು ಧ್ಯೇಯ ವಾಕ್ಯವನ್ನು ಒಳಗೊಂಡಿರುತ್ತೆ. ಅದಕ್ಕೆ ನಿಮ್ಮ ಉದ್ದೇಶವೂ ಕೂಡ don't ever lose your permanent interest. Don't skip your reality for the sake of others. This is meaning of here. The literature ಏನನ್ನ ಕಳಿಸ್ಕೊಡುತ್ತಪ್ಪ, it has stability, responsibility, accountability, dedication, devotion, determinations. New beginners, this is the initial stage for you. You come to know exist these kind of things. How can you get the dedication, determinations, devotions? ಇವೆಲ್ಲವೂ ಕೂಡ ಇದ್ದರೆ it has to a method of here of the why study literature. ಸಾಹಿತ್ಯವನ್ನು ಯಾಕೆ ಕಲಿಬೇಕು? Why it has to studies of English literature? ಅದನ್ನು ಯಾಕೆ ಕಲಿಬೇಕು ನಾನು? Why you want to need it? ಯಾಕೆ? To self-interpretations, express oneself. ನೀನು ಯಾರು ಅನ್ನೋದು ನಿನ್ನನ್ನು ಬಿಟ್ಟರೆ ಪರರಿಗೂ ಕೂಡ ಗೊತ್ತಿಲ್ಲ. ಹೆತ್ತ ತಂದೆ ತಾಯಿ ಅರಿಬಹುದು, ಅದು ಮೂಲತಃವಾಗಿ ನಿನ್ನ ಅಂತರಾತ್ಮದಲ್ಲಿ ಹುದುಗಿರ್ತಕ್ಕಂತಹ ಭಾವನೆಗಳನ್ನು, ಛಾವೆಗಳನ್ನು, ಅಳಕುಗಳನ್ನು, ನೋವುಗಳನ್ನು, ಸುಖಗಳನ್ನು ಇನ್ನೆಲ್ಲವನ್ನು ಅನುಭವಿಸೋದು ನಿನ್ನ ಮನಸ್ಸೇ ವಿನಃ ಪರರಲ್ಲ. To express oneself, what I have to deserving my life to becoming as achieve something in my life is a dedications of literature. It has a gives to power. It has to create your inner self, inner confidence level, inner aspects of culture, to have to access the customs and traditions. ಯಾವುದು ಸಾಂಪ್ರದಾಯಿಕತೆ ಅಂತ ಕರಿತೀವಿ, ಯಾವುದು ಸ್ವಾತಂತ್ರ್ಯ ಅಂತ ಕರಿತೀವಿ, ಯಾವುದು ನಿನಗೆ ಬೇಕಾಗಿರ್ತಕ್ಕಂತಹ ಕರ್ತೃ. ನಿಮಗೆಲ್ಲ ಏನು ಬೇಕೀಗ? ಯಶಸ್ಸು ಬೇಕು. ಆ ಯಶಸ್ಸು ಏನು ಎದರಿಂದ ಬೇಕು? ಓದು ಹೇಗೆ ಬರುತ್ತೆ? ಸಾಹಿತ್ಯದಿಂದ ಬರುತ್ತೆ. ಸಾಹಿತ್ಯ ಏನನ್ನು ಕಲಿಸಿಕೊಡುತ್ತೆ? ಇವೆಲ್ಲವುಗಳ ಮಾರ್ಗಗಳನ್ನು ಕಲಿಸಿಕೊಡ್ತಾ ಇರುತ್ತೆ. ದೀಸ್ ಕೈಂಡ್ ಆಫ್ ಥಿಂಗ್ಸ್ ಇಟ್ ಈಸ್ ಅವೈಲಬಲ್ ಫ್ರಾಮ್ ಹಿಯರ್, ವೆದರ್ ಇನ್ ದ ಕಲ್ಚರಲ್, ವೆದರ್ ಇನ್ ದ morality, whether in the, if you want thinking itself, if you are thinking bad, the whole responsibility of yours. If you are thinking to the good, the whole responsibility of yours only. This is a priority of the life.
ದ ರೆಕಗ್ನೈಸಿಂಗ್ ಆಫ್ ಹ್ಯೂಮನ್ ಡ್ರೀಮ್ಸ್ ಆ್ಯಂಡ್ ಸ್ಟ್ರಗಲ್ಸ್ ಇಟ್ ಸೆಲ್ಫ್ ಥ್ರೂ ದ ಲಿಟ್ರೇಚರ್ ಓನ್ಲಿ. ನಾನು ಕಲಿಕೆಯಿಂದ, ನನ್ನ ಸಾಹಿತ್ಯದಿಂದ ನನ್ನ ಆಸೆ ಆಕಾಂಕ್ಷೆಗಳನ್ನು, ನನ್ನ ಲವಿಂಗ್ ಥಿಂಗ್ಸ್ಗಳನ್ನು, ನನ್ನ ಹ್ಯಾಬಿಚುವಲ್ ಆ್ಯಕ್ಷನ್ಸ್ಗಳನ್ನು ಕೂಡ ನಾನು ಪರಿವರ್ತನೆ ಮಾಡಬಹುದು. ದಟ್ ಈಸ್ ಅ ಪವರ್. ದಟ್ ಈಸ್ ಅ ಕೈಂಡ್ ಆಫ್ ಡೆವಲಪ್ಮೆಂಟ್ ಆಫ್ ಇನ್ನರ್ ಸೆನ್ಸಿಬಿಲಿಟಿ. ಪಕ್ವತೆ ಅಂತ ಕರಿತೀವಿ. ಮ್ಯಾಚೂರ್ ಮೀನ್ಸ್ ಪಕ್ವತೆ. ದಿಸ್ ಈಸ್ ವಿ ಕಾಲ್ಡ್ ಆಸ್ ಅ ಪಕ್ವತೆ. ಇಟ್ ಸೆಲ್ಫ್ ಆಸ್ ಅ ಪಕ್ವತೆ ಅಂತ ಕರಿತೀವಿ ನಾವು. ದ ವಾಟ್ ವಿ ಹ್ಯಾವ್ ಟು ಬಿಕೇಮಿಂಗ್ ಆ್ಯಸ್, ಯಾವ ಬಗೆಯ ಶ್ರೇಷ್ಠಿಕೆಗಳನ್ನು ನಾವು ಅನುಭವಿಸ್ತಾ ಇರ್ತೀವಲ್ಲ, ದಿಸ್ ಈಸ್ ವಿ ಕಾಲ್ಡ್ ಆ್ಯಸ್ ಅ ಪಕ್ವತೆ. ದ ಹಿಯರ್ ದ ಮಾರಲ್ ಅಸೆಸ್ಟಿಂಗ್ ಆಫ್ ಲೈಫ್ ಮೀನ್ಸ್ to develop the mature sensibility, compassions for the conditions of all creation. ನಿನ್ನ ಪಕ್ವವಾದಂತಹ ಸಹನತೆಗಳನ್ನು, ಟು ದ ಸೃಜನಾತ್ಮಕತೆ ಅಂತ ಕರಿತೀವಿ ನಾವು ಅದನ್ನು ಸಾಹಿತ್ಯದ ಒಳಗಡೆ. ಕ್ರಿಯೇಷನ್ಸ್, ಕ್ರಿಯೇಟಿವಿಟಿ ಅಂತ ಕರಿತೀವಿ. ಅದಕ್ಕೆ ದ ಕಂಡೀಷನ್ಸ್ ಆಫ್ ಯುವರ್ ಸೃಜನಾತ್ಮಕಶೀಲತೆ, ಸೃಜನಾತ್ಮಕತೆ ಅಂತ ಕರಿತೀವಿ. ದಟ್ ಈಸ್ ಕೈಂಡ್ ಆಫ್ ಸೃಜನಾತ್ಮಕತೆ. ದಟ್ ಈಸ್ ಅ ವ್ಯಾಲ್ಯೂ ಆಫ್ ಅ ಪರ್ಸನಿಂಗ್ ಆಫ್ ಯುವರ್ ನೇಚರ್. ನಿಮ್ಮ ಈಗೇನದಿರಲ್ಲ, ನೀವು ಆಫ್ಟರ್ ದ ಕಂಪ್ಲೀಟಿಂಗ್ ಯುವರ್ ಗ್ರ್ಯಾಜುಯೇಷನ್ಸ್ ಆಫ್ ಆಪ್ಷನಲ್ ಇಂಗ್ಲೀಷ್, ಯು ವಾಂಟ್ ಟು ಬಿಕಮಿಂಗ್ ಆ್ಯಸ್ ದ ಸೆನ್ಸಿಬಲ್ ಆಫ್ ನೇಚರ್. ಇದನ್ನು ಬರೆದಿಟ್ಕೊಳ್ರಿ ನೀವು. ನಿಮ್ಮ ಭೌತಿಕ ಮಟ್ಟದಲ್ಲಿ, ನಿಮ್ಮ ಇಂಟಲೆಕ್ಚುವಲ್ ಪವರಲ್ಲಿ, ನಿಮ್ಮ ಸೃಜನಾತ್ಮಕತೆಯಲ್ಲಿ, ನಿಮ್ಮ ಕ್ರಿಯೇಟಿವಿಟಿಯಲ್ಲಿ ನೀವೇನಾಗಿದ್ದೀರಲ್ಲ ಇವಾಗ, ನೀವು ಈ ಕೋರ್ಸನ್ನು ಕಂಪ್ಲೀಟ್ ಮಾಡೋದ್ರೊಳಗೆ ನಿಮ್ಮದೇ ಆದಂತಹ ಒಂದು ಅಪ್ರಿಸಿಯೇಟೆಡ್, ವಿ ವಾಂಟ್ ಬಿಕಮಿಂಗ್ ಆ್ಯಸ್, ನಾನು ಇಲ್ಲಿ ಬಂದಿರೋದು ನನ್ನ ಉತ್ಕೃಷ್ಟಕ್ಕೆ ಹೋಗೋಕೆ ಅಂತ ಏನು ಪಣವನ್ನು ತೊಟ್ಟಿದ್ದೀರಲ್ಲ, ಆ ಪಣವನ್ನು ತೀರಿಸ್ತೀರಿ ಅಂತ ಒಂದು ಭರವಸೆಯನ್ನು ಕೊಡ್ತಾ, ನೀವು ಮಾಡಬೇಕಾಗಿರೋದು ನಿಮ್ಮ ಸೃಜನಾತ್ಮಕ ಶೀಲತೆಯನ್ನು ಟು ಕ್ಲಿಂಗ್ ಇಟ್ ಸೆಲ್ಫ್, ಅದನ್ನು ಬಡದೆಬ್ಬಿಸಬೇಕು. ನಿನ್ನಲ್ಲಿರ್ತಕ್ಕಂಥ ಸೃಜನಾತ್ಮಕತೆ, ನಿನ್ನಲ್ಲಿರ್ತಕ್ಕಂಥ ಆಸೆ ಆಕಾಂಕ್ಷೆಗಳನ್ನು, ನಿನ್ನಲ್ಲಿರ್ತಕ್ಕಂತಹ ಏಕಾಂಗತನವನ್ನು ಹೊರದುಡ್ಡಿ, ಇಟ್ ಹ್ಯಾಸ್ ಎಕ್ಸ್ಪ್ರೆಸ್ ಒನ್ ಸೆಲ್ಫ್ ಮೀನ್ಸ್ ದ ಹೋಲ್ ವರ್ಲ್ಡ್ ಈಸ್ ಅ ಯುನಿಕ್ ಅಂತ ಹೇಳುತ್ತೆ. ಯೂನಿವರ್ಸಾಲಿಟಿ, ಅಪ್ರಿಸಿಯೇಟ್ ಆಫ್ ಅ ಬ್ಯೂಟಿ ಆ್ಯಂಡ್ ಟು ಶೇಪ್ ಒನ್ಸ್ ಓನ್ ಗೋಲ್ಸ್ ಆ್ಯಂಡ್ ವ್ಯಾಲ್ಯೂಸ್ ಅಂತ ಹೇಳಿದಲ್ಲ ಆಗಲೇ. ಒನ್ಸ್ ಓನ್ ಆ್ಯಂಡ್ shape of the values, this is kind of the values and the clarify one's identity. ನೀವೇನು, what kind of things you are. ಸಮಾಜ ನಿಮ್ಮನ್ನು ಹೇಗೆ ಗುರುತಿಸ್ತಾ ಇರುತ್ತೆ? ನಿಮ್ಮ ಒಂದು ಶಕ್ತಿಗಳ ಆಧಾರದ ಮೇಲೆ, ನಿನ್ನ ನಾಲೆಜ್ಗಳ ಮೇಲೆ ಆಧಾರದ ಮೇಲೆ. ನೀನು ಸೆಕೆಂಡ್ ಇಯರಲ್ಲಿ ಫಸ್ಟ್ ರ್ಯಾಂಕ್ ಬಂದ, ನನ್ನ ಮಗ ಫಸ್ಟ್ ರ್ಯಾಂಕ್ ಬಂದ ಅಂತ ತಾಯಿ ಎಲ್ಲ ಕಡೆ ಹೇಳ್ತಾ ಇರತ್ತಲ್ಲ, ಅದರ ಶ್ರೇಷ್ಠತೆ ಯಾರಿಗೆ ಹೋಗುತ್ತೆ? ನಿನ್ನ ಐಡೆಂಟಿಫೈಗೆ ಹೋಗುತ್ತಲ್ವ? ಹಾಗೆ ನೀನು ಏನಾದರೂ ಗುಡ್ ಅಚೀವ್ಮೆಂಟ್ ಮಾಡಬೇಕಂದ್ರೂ ಕೂಡ ಶೇಪ್ ಆಫ್ ದ ಒನ್ಸ್ ಗೋಲ್ಸ್ ಆ್ಯಂಡ್ ವ್ಯಾಲ್ಯೂಸ್ ಆ್ಯಂಡ್ ಕ್ಲಾರಿಫೈಸ್ ಒನ್ಸ್ ಐಡೆಂಟಿಟಿ, ದ ಹೋಲ್ ಕ್ರೆಡಿಟ್ ಗೋಸ್ ಟು ಯು ಓನ್ಲಿ. ಅದರ ಪ್ರತಿಯೊಂದು ಪರಿಶ್ರಮ ಯಾರಿಗೆ ಹೋಗುತ್ತೆ? ನಿನಗೆ ಹೋಗುತ್ತೆ, ಮತ್ತು ಹೆತ್ತ ತಂದೆ ತಾಯಿಗೆ ಕೀರ್ತಿಯನ್ನು ತರುತ್ತೆ ಅಲ್ವಾ? ಅದನ್ನೊಂದು ಇಟ್ಕೊಂಡ್ಬಿಟ್ರೆ ಸಾಕಪ್ಪ ಮಕ್ಕಳೇ. ನೀವು ಯು ವಾಂಟ್ ಟು ಬಿಕಮಿಂಗ್ ಆ್ಯಸ್ ಯುನಿಕ್ ಆ್ಯಂಡ್ ಅನ್ಕಂಪ್ಯಾರೇಬಲ್ ಇನ್ ದ ಹೋಲ್ ಲೈಫ್. ದಟ್ ಈಸ್ ಕಮಾಂಡ್ ಆಫ್ ದ ಲಿಟ್ರೇಚರ್. ಸಾಹಿತ್ಯ ಅದನ್ನು ಕೊಡುತ್ತೆ. ಟು ಡೆವಲಪ್ ದ ವೈಡರ್ ಪರ್ಸ್ಪೆಕ್ಟಿವ್ ಆಫ್ ಇವೆಂಟ್ಸ್. ನೀನು ಏನು ಈಗ ಅದೆಯಲ್ಲ, ಇವಾಗೇನು ಥಿಂಕ್ ಮಾಡ್ತಾ ಇರ್ತೀಯಲ್ಲ, ನೀನು ಸಾಹಿತ್ಯ ಓದ್ತಾ 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 ನಿನ್ನ ಬೆಳವಣಿಗೆ ಹಂತ, ನಿನ್ನ ವೈಡರ್ ಪರ್ಸ್ಪೆಕ್ಟಿವ್ ಮೀನ್ಸ್ ನಿನ್ನ ವಿಚಾರಶೀಲತೆ ಗಗನಕ್ಕೆ ಹೋಗುತ್ತೆ ವಿನಃ ಕುಗ್ಗಲ್ಲ. ಇಟ್ ಈಸ್ ನಾಟ್ ಪಾಸಿಬಲ್ ಎಟ್ ಆಲ್. ಅದು ಮಾರ್ಪಾಡಿಸಿಕೊಳ್ಳೋದು ಯಾರ ಕೈಯಿಂದ ಅಂದರೆ ಅದು ನಿನ್ನಿಂದ ಮಾತ್ರ. ನಿನ್ನ ಪರಿವರ್ತನೆ ನಿನ್ನಿಂದ ಮಾತ್ರ ಅಂತ ಸಾಹಿತ್ಯ ಹೇಳುತ್ತೆ. ಪರಿವರ್ತನೆ ಜಗದ ನಿಯಮ, ಒಪ್ಕೋತೀನಿ. ಆ ಪರಿವರ್ತನೆಗೆ ಬೇಕಾಗಿರ್ತಕ್ಕಂತಹ ಮಾಪನಗಳು ಯಾರು? ನೀವುಗಳಲ್ವಾ? ನೀವೇ ಅಲ್ವಾ? ನಿಮ್ಮ ಶ್ರೇಷ್ಠತ್ವವಲ್ಲ? That is kind of the literature. That is a value of literature. That's all, my dear friends. This is all kind of things has a pursuing. The next point of view, imaginative literature or literature of the power includes. ಏನು ಇಷ್ಟೊತ್ತನ ಏನು ನೋಡಿದಿರಲ್ಲ, ಇದನ್ನೆಲ್ಲವನ್ನು ನಾವು ಎಲ್ಲಿ ನೋಡ್ಬೋದು? ಹೌ ಇಟ್ ಹ್ಯಾಸ್ ಇನ್ಕ್ಲೂಡ್ಸ್ ಆಫ್, ಎದುರು ಒಳಗಡೆ ಮಾರ್ಗವಾಗಿ ಇರುತ್ತೆ. ಇಟ್ ಹ್ಯಾಸ್ ಪೊಯೆಟ್ರಿ, ಶಾರ್ಟ್ ನೋಟ್ಸ್, ನಾವೆಲ್ಸ್, ಪ್ಲೇಸ್, ಡ್ರಾಮಾಸ್, ಆಡ್, sonnets,
ದ ಡಿಫ್ರೆಂಟ್ ಕೈಂಡ್ ಆಫ್ ದ ಫಾರ್ಮ್ಸ್ ಆರ್ ದೇರ್. ರೂಪಗಳು, ಲಿಟ್ರರಿ ಡಿವೈಸ್ಗಳಿದ್ದಾವೆ. ಇಟ್ ಹ್ಯಾಸ್ ಇಂಟರ್ಪ್ರೇಟ್ ಹ್ಯೂಮನ್ ಎಕ್ಸ್ಪೀರಿಯನ್ಸಸ್. ಪ್ರತಿಯೊಂದು ರೂಪಗಳು ಮಾನವನ ಅನುಭವಗಳನ್ನು ಪ್ರೆಸೆಂಟ್ ಮಾಡ್ತಾ ಇರ್ತಾವೆ. ಇಟ್ ಹ್ಯಾಸ್ ಅ ಪ್ರೆಸೆಂಟಿಂಗ್ ವ್ಯೂಸ್ ಆಫ್ ಅ ಡಿಫ್ರೆಂಟ್ ಕೈಂಡ್ ಆಫ್ ಫಿಕ್ಷನ್ಸ್ ಆ್ಯಂಡ್ ಪರ್ಸನ್ಸ್, ಇನ್ಸಿಡೆಂಟ್ಸ್, ಸಿಚುವೇಶನ್ಸ್, ನಾಟ್ ಬೈ ದ ಆ್ಯಕ್ಚುಯಲ್ ಟ್ರೂತ್ ಅಬೌಟ್ ಅ ಪರ್ಟಿಕ್ಯುಲರ್ ಇವೆಂಟ್ಸ್. ಕೆಲವೊಂದು ಸಂದರ್ಭಗಳಲ್ಲಿ ಸತ್ಯ ಇರದೇ ಇರಬಹುದು, ಅಥವಾ ವಾಸ್ತವಿಕ ನೆಲೆಗಟ್ಟಗಳ ಆಧಾರದ ಮೇಲೆ ಇಮ್ಯಾಜಿನೇಷನ್ನು ಕೂಡ ಇರಬಹುದು ಅಲ್ವಾ. ಪರ್ಟಿಕ್ಯುಲರ್ ಇವೆಂಟ್ಗಳನ್ನು, ಟ್ರೂತ್ಗಳ ಬಗ್ಗೆ ಹೇಳ್ತಾ ಇರತ್ತೆ. ನಾಟ್ ಬೈ ದ ಆ್ಯಕ್ಚುಯಲ್ ಟ್ರೂತ್ ಆಗಿರ್ಬೋದು. ಟ್ರೂತ್ ಅಂತ ತಿಳ್ಕೊಳ್ಳೋದು, ಸತ್ಯ ಹೇಳ್ತಾನೆ ಇರುತ್ತೆ, ಸತ್ಯದ ಜೊತೆಗೆ ಅದರದೇ ಆದಂಥ ನೈಜತೆಯನ್ನು ಹೇಳ್ತಾ ಇರುತ್ತೆ. ಸಾಹಿತ್ಯ, ಎಲಿಜಬೆತನ್ ಅಂತ ಗೊತ್ತು ನಿಮಗೆ. ಎಲಿಜಬೆತನ್ ರಾಣಿ ಹೇಗಿದ್ಲು ನಾವು ನೋಡಿಲ್ಲ, ಬಟ್ ವಿ ಕ್ಯಾನ್ ಸಿ ಇನ್ ದ ಫೇರಿ ಕ್ವೀನ್ ರಿಟನ್ ಬೈ ದ ಎಡ್ಮಂಡ್ ಸ್ಪೆನ್ಸರ್. ಎಲಿಜಬೆತನ್ ಬಾಯ್ಲ್ ಬಗ್ಗೆ ಡೆಡಿಕೇಶನ್ ಮಾಡಿರ್ತಕ್ಕಂಥ ವರ್ಕ್ ಆಫ್ ಆರ್ಟ್ ಇನ್ ದ 15th century ರಿಟನ್ ಬೈ ದ ಎಡ್ಮಂಡ್ ಸ್ಪೆನ್ಸರ್, ಬಿಕಾಸ್ ವಿ ಕಾಂಟ್ ಕಮ್ ಟು ನೋ ಅಬೌಟ್ ಇಟ್. ನಮಗೆ ಏನೂ ಗೊತ್ತಿರಲಿಲ್ಲ. ನಾನು ಹುಟ್ಟಿದಾಗ ನನಗೆ ಏನೂ ಗೊತ್ತಿರಲಿಲ್ಲ. ನಾನು ಎದರಿಂದ ತಿಳ್ಕೊಂಡಪ್ಪ, ನನ್ನ ಸಾಹಿತ್ಯ, ನನ್ನ ಕಲೆಗೆ, ನನ್ನ ನಿರಂತರವಾದಂಥ ಪರಿಶ್ರಮ ಮುಖೇನ ನಾನು ನನ್ನ ಬೆಳವಣಿಗೆಯ ಹಂತವನ್ನು ರೂಪಿಸಬಲ್ಲೆ ಅನ್ನೋ ಒಂದು ಮಾರ್ಗವನ್ನು, ಒಂದು ಶ್ರೇಷ್ಠತ್ವವನ್ನು, ಒಂದು ವಿಚಾರಶೀಲತೆಯನ್ನು, ಒಂದು ಪರಿವರ್ತನೆಯ ಮನೋಭಾವವನ್ನು ಏನು ಆಗ್ತಲ್ಲ, ಅದು ನಮ್ಮನ್ನು ನಾವು ಬೆಳವಣಿಗೆಗೆ ಪಾತ್ರಧಾರಿಗಳಾಗ್ತಾ ಇರ್ತೀವಿ. ದ ಹಿಯರ್ ಲಿಟ್ರೇಚರ್ ಆಫ್ ನಾಲೆಜ್ ಒಂದು ಪವರನ್ನು ಕೊಡ್ತಾ ಇರುತ್ತೆ, ಒಂದು ನಾಲೆಜನ್ನು ಕೊಡ್ತಾ ಇರುತ್ತೆ. ನಾವೇನು ಕಲ್ತೀವಿ, ಪವರ್ ಎಲ್ಲಿಂದ ಕೊಡ್ತಾ ಇರುತ್ತಪ್ಪ ಅಂದರೆ, ಹೌ ಇಟ್ ಹ್ಯಾಸ್ ಟು ಬಿಕಮಿಂಗ್ ಆಸ್ ಅ ಪವರ್ ಟು ಲಿಸನಿಂಗ್ ಆಫ್ ಅ ಮ್ಯೂಸಿಕ್, ಟು ಲಿಸನಿಂಗ್ ಆಫ್ ದ ಸರ್ಟನ್ ಆರ್ಟಿಕುಲೇಷನ್ಸ್, ಸರ್ಟನ್ ಹ್ಯೂಮನ್ ಎಕ್ಸ್ಪೀರಿಯನ್ಸಸ್, ಟು ಇಂಟಲೆಕ್ಚುವಲ್ ಪವರ್ಸ್. ನಮ್ಮನ್ನು ನಾವು ಶ್ರೇಷ್ಠತ್ವವನ್ನು, ನಾಲೆಜ್ ಎಲ್ಲಿಂದ ಬರ್ತಾ ಇರುತ್ತಪ್ಪ ಅಂದರೆ, ಮಹಾನ್ ಗ್ರಂಥಗಳನ್ನು ಓದೋದ್ರಿಂದ. ಕುರಾನ್ ಆಗಿರ್ಬೋದು, ಭಗವದ್ಗೀತೆ ಆಗಿರ್ಬೋದು, ಬೈಬಲ್ ಆಗಿರ್ಬೋದು, ನಮ್ಮನ್ನು ಏನು ಮಾಡ್ತಾ ಇರ್ತಾವಪ್ಪ ಅಂದರೆ, ನಮ್ಮನ್ನು ಇಟ್ ಹ್ಯಾಸ್ ಟು ದ ಕಂಟ್ರೋಲಿಂಗ್. ವೆನ್ ಯು ಹ್ಯಾವ್ ಟು ರೀಡ್ ದ ಬಿತ್ತಿ ಎಸ್.ಎಲ್. ಭೈರಪ್ಪಾಸ್, ಯು ಮಸ್ಟ್ ಬಿ ಕ್ರೈ. ನೀವು ಅತ್ತೆ ಅಳ್ತೀರಾ ಅದನ್ನು, ಹಾಗೆ ಇದೆ ಅದು ಬುಕ್. ತಬ್ಬಲಿ ನೀನಾದೆ ಮಗನ, ನೀನು ಪರಿವರ್ತನೆ ಮಾಡ್ಕೊಳ್ತಕ್ಕಂಥ ಒಂದು ಚಾನ್ಸ್ ಅದು. ವಿ ವಾಂಟ್ ಟು ಬಿಕಮಿಂಗ್ ಆಸ್ ದಟ್ ಕೈಂಡ್ ಆಫ್ ಕಮಾಂಡ್, ದ ಬಯೋಗ್ರಫೀಸ್ ಆಫ್ ದ ಲೆಜೆಂಡಾಸ್, ದ ಫ್ಯಾಕ್ಟ್ಸ್, ಟ್ರೂತ್. ದ ಪ್ಯಾರಡೈಸ್ ಲಾಸ್ಟ್ ರಿಟನ್ ಬೈ ದ ಜಾನ್ ಮಿಲ್ಟನ್ ಬರೆದಿರ್ತಕ್ಕಂಥ ಪ್ಯಾರಡೈಸ್ ಲಾಸ್ಟ್, ಅದು ನಿಮ್ಮನ್ನು ನೀವೇನು ಮಾಡುತ್ತೆ, ಚೇಂಜನ್ನು ಮಾಡ್ತಾ ಇರುತ್ತೆ, ಎಕ್ಸ್ಪ್ರೆಷನ್ಸನ್ನು ಕೊಡ್ತಾ ಇರುತ್ತೆ. ದಿಸ್ ಈಸ್ ಆಲ್ ಕೈಂಡ್ ಆಫ್ ಥಿಂಗ್ಸ್ ವಿ ಟು ಬಿಕಮಿಂಗ್ ಆಸ್, ಅದು ಸಾಹಿತ್ಯ ಅಂತ ಕರಿತೀವಿ. ಸಾಹಿತ್ಯ ಏನು ಮಾಡ್ತಾ ಇರುತ್ತಪ್ಪ ಅಂದರೆ, ಇಮ್ಯಾಜಿನೇಟಿವ್ ಲಿಟ್ರೇಚರ್ಗಳನ್ನು, ಲಿಟ್ರೇಚರ್ ಆಫ್ ಅ ಪವರ್ ಆ್ಯಂಡ್ ಲಿಟ್ರೇಚರ್ ಆಫ್ ನಾಲೆಜ್, ಎರಡು ಭಾಗಗಳಾದ ನೋಡಿ. ಒಂದು ಪವರನ್ನು ಕೊಡುತ್ತೆ, ಏನು, ನನ್ನ ಧಾರ್ಮಿಕ, ನನ್ನ ಸಾಹಿತ್ಯಿಕ, ಸೈದ್ಧಾಂತಿಕ ನೆಲೆಗಟ್ಟಗಳ ಮೇಲೆ. ಇನ್ನೊಂದು, ನನ್ನ ಭೌತಿಕ ಶಕ್ತಿಗಳ ಆಧಾರದ ಮೇಲೆ ನನ್ನನ್ನು ನಾನು ಪರಿವರ್ತನೆ ಮಾಡಿಕೊಳ್ಳಬಹುದು. we can glance here to the different kind of forms of structure of literature. ಅದನ್ನು ನಾವು ಏನಂತ ಕರಿತಾ ಇರ್ತೀವಪ್ಪ ಅಂದರೆ, ಯಾವ ಬಗೆಯನಾಗಿ ಗ್ರೂಪ್ಗಳನ್ನು ಮಾಡ್ತಾ ಇರ್ತೀವಪ್ಪ ಅಂದರೆ, ದಿಸ್ ಈಸ್ ಕೈಂಡ್ ಆಫ್ ಥಿಂಗ್ಸ್ ವಿ ಹ್ಯಾವ್ ಟು ಬಿಕಮಿಂಗ್ ಆ್ಯಸ್ ಅ ಕಮ್ ಟು ನೋ ಅಬೌಟ್ ಇಟ್ ವ್ಯಾಲ್ಯೂಸ್. ಡ್ರಾಮಾ ಅಂದರೆ ದ ಗ್ರೂಪ್ ಇರುತ್ತೆ, ಆ ಗ್ರೂಪ್ ಮೀನ್ಸ್ ದ ನಂಬರ್ ಆಫ್ ಪೀಪಲ್ ಹ್ಯಾಸ್ ಟು ಗ್ಯಾದರ್ಡ್ ಆ್ಯಂಡ್ ಆ್ಯಕ್ಟ್. ಇಟ್ ಹ್ಯಾಸ್ ಟು ಬಿಕಮಿಂಗ್ ಆಸ್ ಆಥರ್, ಯಾರೋ ಬರೆದಿರ್ತಾರೆ, ಡ್ರಾಮಾವನ್ನು ಆಡ್ತಾ ಇರ್ತಾರೆ, ಪರ್ಫಾರ್ಮ್ಡ್ ಇನ್ ದ ಸ್ಟೇಜಸ್. ಈಗ ಮ್ಯಾಕ್ಬತ್ ಅಂತ ಇದೆ, ವಿಲಿಯಮ್ ಶೇಕ್ಸ್ಪಿಯರ್ ಅಂತ ಇದೆ, ರೋಮಿಯೋ ಜೂಲಿಯಟ್ ಅಂತ ಇದೆ. ಡ್ರಾಮಾ ಬರೆದಿರೋದು ಯಾರು, ವಿಲಿಯಮ್ ಶೇಕ್ಸ್ಪಿಯರು. ದ ಆಡಿಯನ್ಸ್ ಏನು ಮಾಡ್ತಾ ಇರ್ತಾರೆ, ದ ಆರ್ಟಿಕುಲೇಷನ್ಸ್ ಆಫ್ ಆರ್ಟ್, ದಟ್ ಈಸ್ ದ ಪ್ರೆಸೆಂಟೇಷನ್ ಆಫ್ ಡಿಫ್ರೆಂಟ್ ಫಾರ್ಮ್ಸ್. ಒಂದು ನಾಟಕವಾಗಿರ್ಬೋದು, ಒಂದು ಎಪಿಕ್ ಅಂದರೆ ಮಹಾಕಾವ್ಯ ಅಂತ ಏನು ಕರಿತೀವಲ್ಲ ನಾವು, ಮಹಾಕಾವ್ಯ. ಆ ಮಹಾಕಾವ್ಯ ಏನನ್ನು ಮಾಡ್ತಾ ಇರುತ್ತೆ ನಿಮಗೆ, ಅದು ಕೂಡ ಗ್ರೂಪ್ ಇದ್ದಾಗೆ ಅದು. ದಿಸ್ ಈಸ್ ಆಲ್ಸೋ ದ ಕೈಂಡ್ ಆಫ್ ಅ ಗ್ರೂಪ್. ಇಟ್ ಹ್ಯಾಸ್ ಟು ಇಂಟರ್ಪ್ರಿಟೇಷನ್ಸ್ ಆಫ್ ಯುವರ್ ಇನ್ನರ್ ವ್ಯಾಲ್ಯೂಸ್ ಆಫ್ ಅ ಲೈಫ್. ದಟ್ ಈಸ್ ಆಲ್ ಟು ಬಿಕಮಿಂಗ್ ಎಸ್, ಇದು ಇದರದೇ ಆದಂಥ ಭಾವನೆಗಳನ್ನು ಒಳಗೊಂಡಿರುತ್ತೆ. ಇಟ್ ಹ್ಯಾಸ್ ಟು ರೀಡ್ ದ ಶಾರ್ಟ್ ಸ್ಟೋರಿಗಳನ್ನು, ನಿಮಗೆ ಇಟ್ಟಿರ್ತಕ್ಕಂತಹ ಪದ್ಯಗಳಾಗಿರ್ಬೋದು, ಪೊಯೆಟ್ರಿಗಳಾಗಿರ್ಬೋದು, ನಾವೆಲ್ಗಳಾಗಿರ್ಬೋದು, ಇವೆಲ್ಲವೂ ನಿಮ್ಮ ನ್ಯೂಗಳು. ಆಡಿಯನ್ಸ್ ಯಾರಪ್ಪ ಅಂದರೆ ನೀವುಗಳು, ಪ್ರೈವೇಟು ಇಗ್ನೋರ್ಡ್ ಅಂತಿದೆಯಲ್ಲ, ನೀವುಗಳು ಓದ್ತಕ್ಕಂಥ ಪ್ರತಿಯೊಬ್ಬರುಗಳು. ಇಟ್ ಆಸ್ ಆಥರ್ ಎಲ್ಲೋ ಇರ್ತಾರೆ, ಏನೋ ಮಾಡ್ತಾ ಇರ್ತಾನೆ,
ಅದನ್ನು ನಾವು ಏನು ಓದ್ತಾ ಇರ್ತೀವಿ, ನಾವು ಆನಂದವನ್ನು ಪಡ್ತಾ ಇರ್ತೀವಿ. ಎಸ್ಸೇನೂ ಕೂಡ ಹಾಗೆ ಇರುತ್ತೆ, ಡಿಫ್ರೆಂಟ್ ಕೈಂಡ್ ಆಫ್ ಐಡೆಂಟಿಫಿಕೇಷನ್ಸ್ ಕೊಡ್ತಾ ಇರುತ್ತೆ. ಅದು ವರ್ಕ್ ಹೆಂಗೆ ಆರ್ಟಿಕ್ಯುಲೇಷನ್ ಆಗ್ತಾ ಇರುತ್ತೆ ಅಂತ ನಾವು ನೋಡ್ಬೋದು ಈ ಚಾರ್ಟಲ್ಲಿ. ಲೆಟ್ ಅಸ್ ಕಮ್ ಟು ನೋ ಅಬೌಟ್ ಇಟ್, ಕಂಟಿನ್ಯೂ ಆಫ್ ವ್ಯೂಸ್ ಆಫ್ ಹಿಯರ್. ಲಿಟ್ರರಿ ಸ್ಟ್ಯಾಂಡರ್ಡ್ಸ್, ದ ಓವರಾಲ್ ಡೆವಲಪ್ಮೆಂಟ್ ಆಫ್ ದ ಲೈಫ್ ಟು ಬಿಕಮಿಂಗ್ ಆಸ್ ಏನನ್ನು ಕೊಡ್ತಾ ಇರತ್ತೆ ಅಂತ ನೋಡಿದಾಗ ಅದು ಆರ್ಟಿಸ್ಟ್ art. Life is a certain consisting of art. There is no any art means ಕಲೆ. ಕಲೆ ಏನನ್ನ ಹೇಳುತ್ತೆ? ಆರ್ಟ್ ಫಾರ್ ದ ಜೀವನವೇ ಒಂದು ಕಲೆ ಅಂತ ಹೇಳ್ತಾ ಇರ್ತಾರೆ ನೋಡಿ ಹಿರಿಯರು. ಆ ಕಲೆ ನಾನು ಹೇಗೆ ರೂಪಿಸ್ಕೊಳ್ತಾ ಬರ್ತಾ ಇರ್ತೀನಿ, ಅದು ಹಾಗೆ ರೂಪುಗೊಳ್ತಾ ಹೋಗ್ತಾ ಇರುತ್ತೆ. ಹೌದಾ? ಹಾಗೆ ಮನುಷ್ಯನ ಪ್ರತಿಯೊಂದು ಆಗು ಹೋಗುಗಳಿಗೂ ತನ್ನ ಆವಿಷ್ಕಾರಗಳ ಆಲೋಚನೆಗಳ ಜೊತೆಗೆ ತನ್ನದೇ ಆದಂಥ ಒಂದು ಚಾಪು ಇರುತ್ತೆ, ಕಲೆ ಇರುತ್ತೆ, ಸಬ್ಸ್ಟೆನ್ಸ್ ಇರುತ್ತೆ, ಲಿಖಿತ ಇರುತ್ತೆ, ತನ್ನ ವರ್ಸಟೈಲ್ ಪರ್ಸ್ನಾಲಿಟಿ ಇರುತ್ತೆ, ವಿಭಿನ್ನತೆ ಇರುತ್ತೆ, ವೈಚಾರಿಕ ನೆಲೆಗಟ್ಟುಗಳು ಇರ್ತಾವೆ ಅನ್ನೋದನ್ನು ಆರ್ಟಿಸ್ಟರಿ ಅಂತ ಕರಿತೀವಿ ನಾವು ಅದನ್ನು. ದ ಸೆಕೆಂಡ್ ಪಾಯಿಂಟ್, ಇಂಟಲೆಕ್ಚುವಲ್ ಪವರ್, ಇಂಟಲೆಕ್ಚುವಲ್ ವ್ಯಾಲ್ಯೂ. ತಾತ್ವಿಕ ಸಿದ್ಧಾಂತ, ತತ್ವಶಾಸ್ತ್ರ. ಇಂಟಲೆಕ್ಚುವಲ್ ಮೀನ್ಸ್ ಇಟ್ ಹ್ಯಾಸ್ ಅ ಕನ್ಸರ್ನ್ ಆಫ್ ಯುವರ್ ಓನ್ ಇನ್ನರ್ ಸೆಲ್ಫ್. ಇದು ಎಲ್ಲಿ ಕನ್ಸರ್ನ್ ಆಗಿರ್ತಾ ಇರತ್ತಪ್ಪ ಅಂದರೆ ನೀನೇ ಆ್ಯಕ್ಟಿವಲ್ ಆಗಿ ವರ್ಕ್ ಮಾಡ್ತಾ ಇರಬೇಕಾದ್ರೆ, ವೆನ್ ಯು ಹ್ಯಾವ್ ಟು ಡೂಯಿಂಗ್ ಎ ಸರ್ಟನ್ ವರ್ಕ್ ಆಫ್ ಆರ್ಟ್ ಟು ಬಿಕಮಿಂಗ್ ಆಸ್ ಅ ಪವರ್, ದ ಸ್ಟಿಮ್ಯುಲೇಟ್, ನಿನ್ನನ್ನು ನೀನು ಪ್ರಚೋದನೆಗೆ ಒಳಪಡಿಸ್ತಕ್ಕಂಥ ಒಂದು ಮಾರ್ಗ ಯಾವುದಾದ್ರೂ ಇತ್ತಪ್ಪ ಅಂದರೆ ದಿಸ್ ಈಸ್ ಇಂಟಲೆಕ್ಚುವಲ್ ಪವರ್. If you getting less marks, that is of intellectual. If you get good marks, you want to becoming as a perseverance, effort, you get a rank, that is also the intellectual power, is it? That is literary standards means ಅದರದ್ದು ಉತ್ಕೃಷ್ಟತೆ ಏನು, ಸಾಹಿತ್ಯದ ಉತ್ಕೃಷ್ಟತೆ ಏನು ಅಂತ ನೋಡಿದಾಗ ಅದು ಸಜೆಸ್ಟನ್ನು ಮಾಡ್ತಾ ಇರತ್ತೆ. ನಾನು ದಾರಿ ತಪ್ಪಿದಾಗ, ನಮ್ಮ ಆಲೋಚನೆಗಳು ದಾರಿಯನ್ನು ತಪ್ಪಿದಾಗ, ನಾವು ವಿಭಿನ್ನ ಮಾರ್ಗಗಳನ್ನು ಹಿಡಿದಾಗ ಒಬ್ಬ ಮನುಷ್ಯ ಸಾಮಾಜಿಕವಾಗಿ ಸದೃಢಗೊಳ್ಳಬೇಕಪ್ಪ ಅಂದರೆ ಸಾಹಿತ್ಯ, ಸಂಸ್ಥೆ ಮತ್ತು ಸೋಷಿಯಲ್ ಸರ್ಕಮ್ಸ್ಟಾನ್ಸಸ್, ದೀಸ್ ಆರ್ ದ ವೆರಿ ಮೋಸ್ಟ್ ಇಂಪಾರ್ಟೆಂಟ್ ಫಾರ್ ದ ಲೈಫ್ ಟು ಬಿಲ್ಡಿಂಗ್. ಲೈಫ್ ಬಿಲ್ಡಿಂಗ್ಗೆ ನಮಗೆ ಬೇಕಾಗಿರ್ತಕ್ಕಂತಹ ಮಾರ್ಗಗಳು ವೆರಿ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಫಾರ್ ಅಸ್. ಅದರ್ವೈಸ್ ದರ್ ಇಸ್ ನೋ ಚಾನ್ಸ್ ಫಾರ್ ಟು ಲಿವ್ ಇನ್ ದಿಸ್ ಅರ್ತ್. ದರ್ ಇಸ್ ನೋ ಚಾನ್ಸ್ ಅಟ್ ಆಲ್. Dear students, it gives you to spiritual value. ನಿನ್ನ ಸಜೆಸ್ಟಿವ್ ಜೊತೆಗೆ, ನಿನಗೆ ಮಾರ್ಗ ತೋರಿಸೋದರ ಜೊತೆಗೆ ಅದು ಏನು ಮಾಡ್ತಾ ಇರತ್ತಪ್ಪ ಅಂದರೆ ಧಾರ್ಮಿಕ ಬೆಳವಣಿಗೆಗಳು, ಧಾರ್ಮಿಕ ಮೌಲ್ಯಗಳನ್ನು ಕಲಿಸಿಕೊಡ್ತಕ್ಕಂತಹ ಮಾರ್ಗಗಳು ಕೂಡ ಸಾಹಿತ್ಯದ ಅವಿಭಾಜ್ಯ ಅಂಗ. ಲಿಟ್ರೇಚರ್ ಈಸ್ ಅ ಇಂಟರ್ಪ್ರಿಟೇಷನ್ ಆಫ್ ಲೈಫ್, ಇಸ್ ಇಟ್? Preference, it has to becoming as a permanence. It has the ಶಾಶ್ವತ ನೆಲೆಗಟ್ಟಗಳ ಮೇಲೆ, ಶಾಶ್ವತ ಆಲೋಚನೆಗಳ ಮೇಲೆ ಸ್ಕಿಪ್ ಆಗದೇ ಇರತಕ್ಕಂತಹ ನೋಟ ಏನಿರುತ್ತಲ್ಲ, ಡೋಂಟ್ ಎವರ್ ಸ್ಕಿಪ್ ಯುವರ್ ನೇಚರ್. ನಿನ್ನ ಏಜಿಗೆ ತಕ್ಕನಾಗಿ ನಿನ್ನ ಬೆಳವಣಿಗೆ ಹಂತ ಹೋಗ್ತಾ ಇರಬೇಕಲ್ವ, ನೀನು ಕೆಳಗಿಳಿಬಾರ್ದಲ್ವ. ತಾಯಿ ಹೇಳ್ತಾ ಇರ್ತಾಳೆ, ಮಗನೇ ಬೇಗ ಏಳು, ಬೇಗ ಏಳು, ಕಲಿ, ಓದು 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 ಅಂತ. ನಿನಗೇನು ಕೇಳಿಸ್ತಾ ಇರತ್ತೆ, ಅದು ಕೂಗು ಆ ತಾಯಿಗಷ್ಟೇ ಕೇಳಿಸ್ತಾ ಇರತ್ತೆ. ನಿನಗೇನು ಅನಿಸ್ತಾ ಇರತ್ತೆ, ನಮ್ಮಮ್ಮ ಬೈತಾ ಇದ್ದಾಳೆ. ನಿನ್ನ ಶಾಶ್ವತ ಪರಿಹಾರಕ್ಕಾಗಿ, ನಿನ್ನ ಶಾಶ್ವತ ಪ್ರತಿಫಲನಕ್ಕಾಗಿ ತಾಯಿ ಹಗಲಿರುಳು ತಂದೆ ತಾಯಿ ದುಡಿತಾ ಇರ್ತಾರೆ. ಅದು ನಿನಗೆ ಗೊತ್ತಿರಲ್ಲ. ಇದು ಶಾಶ್ವತವಾದಂತಹ ಒಂದು ನೆಲೆಯನ್ನು, ಸದೃಢ ಮನಸ್ಸನ್ನು, ಸದೃಢ ಶಕ್ತಿಯನ್ನು, ಸದೃಢ ಗುರಿಯನ್ನು, ಸದೃಢವಾಗಿರ್ತಕ್ಕಂತಹ ನಿನಗೆ ಅರಿಯದ ಒಂದು ಭಾವನೆಗಳನ್ನು ಸೃಷ್ಟಿ ಮಾಡ್ತಕ್ಕಂಥದ್ದು ಯಾವುದಾದ್ರೂ ಇತ್ತಪ್ಪ ಅಂದರೆ ಅದು ನಿನಗೆ ತಿಳಿಯದೇ ಹಾಗೆ ಗೋಚರಿಸ್ತಕ್ಕಂಥ ಒಂದು ಶಕ್ತಿ. ಅದನ್ನು ಬಡಿದೆಬ್ಬಿಸೋದು ಯಾವುದಪ್ಪ ಅಂದರೆ ಸಾಹಿತ್ಯ ಮಾತ್ರ ಬಡಿದೆಬ್ಬಿಸ್ತಾ ಇರುತ್ತೆ. ಯೂನಿವರ್ಸಾಲಿಟಿ, ಸಾರ್ವತ್ರಿಕವಾಗಿರ್ತಕ್ಕಂತಹ ಸತ್ಯಗಳು. ದೇವರು ಅಂತ ದೇವರು ನಂಬಿಕೆ. ಆ ನಂಬಿಕೆ ಏನನ್ನು ತಂದುಕೊಡ್ತಾ ಇರತ್ತಪ್ಪ ಅಂದರೆ ನಿನಗೆ ಅಗೋಚರವಾದಂಥ ಒಂದು ಶಕ್ತಿಯನ್ನು ತಂದುಕೊಡ್ತಾ ಇರುತ್ತೆ. ಆ ಶಕ್ತಿ ಏನು ಮಾಡ್ತಾ ಇರತ್ತಪ್ಪ ಅಂದರೆ ಇಟ್ ಹ್ಯಾಸ್ ಟು ಬಿಕಮಿಂಗ್ ಆಸ್ ಅ ಪ್ರಾಮಿನೆಂಟ್ ರೂಲ್ ಆಫ್ ಯುವರ್ ಸೆಲ್ಫ್. ಇಸ್ ಇಟ್ ದ ಸ್ಟೈಲ್,
overall the development of the after the reading some kind of a books and literature, it has gives you to becoming as even you have to change your food and style, your dress sense, ಪ್ರತಿಯೊಂದನ್ನು ಸೂಕ್ಷ್ಮವಾಗಿ ಬದಲಾವಣೆ ಆಗಲೇಬೇಕು, ಆಗತ್ತೆ. ಅದು ಪಕ್ವವಾದ ಪ್ರೌಡ್ ಆಫ್ ದ ಮ್ಯಾಚುರಿಟಿ, ಪ್ರೌಡ್ ಆಫ್ ಮ್ಯಾಚುರಿಟಿ. ದೀಸ್ ಆಲ್ ದ ಲಿಟ್ರರಿ ಸ್ಟ್ಯಾಂಡರ್ಡ್ಸ್ ಅಂತ ಕರಿತೀವಿ ನಾವು ಅದನ್ನು. ದಿಸ್ ಈಸ್ ಲಿಟ್ರರಿ ಸ್ಟ್ಯಾಂಡರ್ಡ್ಸ್. ದಿಸ್ ಈಸ್ ಆಲ್ ಟು ಬಿಕಮಿಂಗ್ ಆಸ್ ಅ ಆ್ಯಕ್ಚುವಲ್ ಪವರ್ ಆಫ್ ದ ಹಿಯರ್. ವಿ ಕ್ಯಾನ್ ಅಬ್ಸರ್ವ್ ಹಿಯರ್ ಕೈಂಡ್ಸ್ ಆಫ್ ಪೊಯಿಟ್ರಿ. The poetry is different kind of use is there. ಪೊಯೆಟ್ರಿಗಳನ್ನು ನಾವು ಇಲ್ಲಿ ಪೊಯೆಟ್ರಿ, ಪ್ರೋಸ್ ಆ್ಯಂಡ್ ಡ್ರಾಮಾ ಅನ್ನು ನೋಡಿದಾಗ 3 ಭಾಗಗಳನ್ನಾಗಿದ್ದಾವೆ. ಪೊಯೆಟ್ರಿ ಏನು ಮಾಡ್ತಾ ಇರುತ್ತಪ್ಪ ಅಂದರೆ ದಿಸ್ ಈಸ್ ಅ ಕೈಂಡ್ ಆಫ್ ಡಿಫ್ರೆಂಟ್ ಕೈಂಡ್ ಆಫ್ ವಿವೇಚನೆಗಳನ್ನು ಇರುತ್ತೆ. ಅದರ ಭಾಗಗಳನ್ನು ವಿಭಿನ್ನ ವಿಧಗಳನ್ನು ನೋಡ್ತಾ ಹೋದಂತೆ ನಾವೇನು ಕಾಣ್ತಾ ಇರ್ತೀವಪ್ಪ ಅಂದರೆ ಸಿಂಪಲ್ ಲಿರಿಕನ್ನು ಒಳಗೊಂಡಿರ್ತಕ್ಕಂಥ ಸಾಂಗ್ಸ್ಗಳನ್ನು ಕೇಳ್ತಾ ಇರ್ತೀವಿ. ಜಾತ್ಯತೀತ ಪವಿತ್ರವಾದಂಥ ಸಾಂಗ್ಗಳನ್ನು ಕೇಳ್ತಾ ಇರ್ತೀವಿ. ದಿಸ್ ಈಸ್ ವೆರಿ ಮೋಸ್ಟ್ ಇಂಪಾರ್ಟೆಂಟ್. ಸಾನೆಟ್, ದ ಒನ್ ಆಫ್ ದ ರಿಟನ್ ಬೈ ದ ಫಸ್ಟ್ ಪೆಟ್ರಾಕನ್ ಅನ್ನೋ ಒಬ್ಬ ಹೆಸರು ಇದು, ಪೆಟ್ರಾಕನ್ ಅಂತ. ಈ ರೋಟ್ ದ ಫಸ್ಟ್ ಸಾನೆಟ್. ದ ಸಾನೆಟ್ ಮೀನ್ಸ್ ದ ಕನ್ಸಿಸ್ಟಿಂಗ್ ಆಫ್ ಆಕ್ಟಿವ್ ಆ್ಯಂಡ್ ಸಸ್ಟೇಟ್ ಅಂತ ಕರಿತೀವಿ ನಾವು. ಪೆಟ್ರಾಕನ್ ಸ್ಟೈಲ್ ಅಂತ ಕರಿತೀವಿ. ನಾನು ಹೇಳ್ತೀನಿ ಮುಂದ್ಗಡೆ ಬರುತ್ತೆ ನಿಮಗೆ, ಕೈಂಡ್ಸ್ ಆಫ್ ಲಿಟ್ರರಿ ಟರ್ಮ್ಸ್ ಅಲ್ಲಿ ಬರುತ್ತೆ. ನೀವು ಇವಾಗ ಕೈಂಡ್ಸ್ ಅಷ್ಟೇ ತಿಳ್ಕೊರಿ, ಅದರ ವಿಧಗಳು ಎಷ್ಟಿದ್ದಾವೆ. ವಾಟ್ ಈಸ್ ಅ ಸಾನೆಟ್? ಸಾನೆಟ್ ಮೀನ್ಸ್ ಇಟ್ ಹ್ಯಾಸ್ ದ ಕನ್ಸಿಸ್ಟಿಂಗ್ ಆಫ್ 14 ಲೈನ್ಸ್, ದ ಆಕ್ಟಿವ್ ಆ್ಯಂಡ್ ಸಸ್ಟೇಟ್ ಅಂತ ಕರಿತೀವಿ ಇದನ್ನು. ದ ಇಂಗ್ಲೀಷ್ ಎಲಿಜಬೆತ್ ಆ್ಯಂಡ್ ಶೇಕ್ಸ್ಪಿಯನ್ ಸಾನೆಟ್ ಅಂತ ಬರ್ತವೆ, ನಿಮ್ಮ 15th ಸೆಂಚುರಿಯಲ್ಲಿ ಕಲಿತೀರಿ ಇವಾಗ. ಸ್ಪೆನ್ಷೇರಿಯನ್ ಸಾನೆಟ್ ಅಂತ ಬರುತ್ತೆ. ಸ್ಪೆನ್ಷೇರಿಯನ್ ಈಸ್ ಅ ಪರ್ಸನ್, ಎಡ್ಮಂಡ್ ಸ್ಪೆನ್ಸರ್ ಅಂತ ಸ್ವರಚಿತವಾಗಿರ್ತಕ್ಕಂಥ ಸ್ಪೆನ್ಸರ್ನ ಸುನೀತಗಳು. ಸಾನೆಟ್ ಮೀನ್ಸ್ ಸುನೀತ ಅಂತ ಕರಿತೀವಿ. ದ ಎಲ್ಜಿ ಮೀನ್ಸ್ ದ ಶೋಕ ಭರಿತವಾಗಿರ್ತಕ್ಕಂಥ ಆಡ್. ದಿಸ್ ಈಸ್ ದ ಕೈಂಡ್ ಆಫ್ ಡಿಫ್ರೆಂಟ್ ಕೈಂಡ್ ಆಫ್ ಅ ಪೊಯಿಟ್ರಿ. ಆ್ಯಂಡ್ ಅನದರ್ ಪೊಯಿಟ್ರಿ ಇಸ್ ದ್ಯಾಟ್ ದ ನ್ಯಾರೇಟಿವ್ ಪೊಯಿಟ್ರಿ. ಲಾವಣಿ ಪದಗಳನ್ನು ಕೇಳಿದಿರಿ. ದಿಸ್ ಈಸ್ ವಿ ಕಾಲ್ಡ್ ಆಸ್ ಅ ಲಾವಣಿ ಪದ ಇನ್ ಇಂಗ್ಲೀಷ್. ಬ್ಯಾಲೆಡ್ ವಿ ಕಾಲ್ಡ್ ಆಸ್ ಅ ಬ್ಯಾಲೆಡ್ ಅಂತ ಕರಿತೀವಿ ನಾವು ಅದನ್ನು. ಬ್ಯಾಲೆಡನ್ನು ನೋಡ್ಬೋದು. ದಟ್ ಈಸ್ ಅ ಕೈಂಡ್ ಆಫ್ ಅ ಕಮಾಂಡ್ ಆಫ್ ದ ರೈಟರ್ಸ್ ಆಫ್ ಹಿಯರ್. These are the material tree, material romance and epic. These are the things of the narrative poetry. And next, distinguish between a prose and a poetry. A poetry has an expression of emotions and the inner lofty of the compressed by the intense utterance ಅಂತ ಕರಿತೀವಿ. ಅಂತರಾಳದಲ್ಲಿ ಉದುಗಿರ್ತಕ್ಕಂತಹ ಬದಲಾವಣೆಗಳ ಛಾಯೆ ಪೊಯಮ್ ಸ್ಟ್ರಾಂಗ್ ಆಗಿರುತ್ತೆ. The prose is concerned with the presentations of an idea as concept of a point of view of ordinary and leisurely manner. ಅದು ಫ್ರೀ ಆಗಿರುತ್ತೆ. ದ ಫ್ಲೋ ಆಫ್ ಎನರ್ಜಿ ಇಲ್ಲಿ ಪೊಯಿಟ್ರಿಯಲ್ಲಿ ಸಫಿಸಿಯೆಂಟ್ ಆಗಿರುತ್ತೆ. ಅಲ್ಲಿ ಏನಾಗಿರುತ್ತೆ, ಫ್ರೀ ಆಫ್ ವಾಟ್ ಎವರ್ ಇಟ್ ಹ್ಯಾಸ್ ಇಂಟೆನ್ಷನ್ಸ್ ಆಫ್ ಅ ಕಾನ್ಸೆಪ್ಟ್ ಆಫ್ ಹಿಸ್ ಮೈಂಡ್. ಇಟ್ ಹ್ಯಾಸ್ ಅ ಫ್ಲೋವಿಂಗ್ ಲೈಕ್ ಆ್ಯಸ್ ಅ ವಾಟರ್. ಹರಿತಾ ಇರ್ತಕ್ಕಂಥ ನೀರು, ಕಾವ್ಯಗಳು, ಪ್ರೋಸ್ ಗದ್ಯ ಭಾಗಗಳಲ್ಲಿ ಹೋಗ್ತಾ ಇರುತ್ತೆ. ಇಟ್ ಹ್ಯಾಸ್ ಅ ಎಂಡ್ ಟು ದ ಟ್ವಿಸ್ಟ್. It is a main purpose to the idea provide to pleasure. Main poetry, the main ಉದ್ದೇಶ ಏನಪ್ಪ ಅಂದರೆ it has a provide us to the pleasure, any kind of a pleasure or a delight or a knowledge or purpose. The prose intention is that information, instructions, enlightenment of the values, knowledge and wisdom. That is power. The third point, it appeals to the emotion and imaginations. There is no doubt the poetry is the power of experiences, power of a creativeness, power of intellectual power, power of unreachable of the power, enlightenment of the power. It has individual power. Imaginations of a consisting of the primary and secondary imaginations. Primary means whatever you have to look into the sea, I have to remember, that is a primary. When you have to come to know about it, secondary imaginations, it has an individual power. Infinite I am. What kind of infinite? ಅಗೋಚರವಾದಂಥ ಶಕ್ತಿಗೆ ನಾವು ಇಮ್ಯಾಜಿನೇಷನ್ ಅಂತ ಕರೀತಾ ಇರ್ತೀವಿ. The prose as deals with the, appeals with the, presents with the intellectual power. ತಾತ್ವಿಕತೆಗಳ ಆಧಾರದ ಮೇಲೆ ಇದು ಏನು ಮಾಡ್ತಾ ಇರುತ್ತೆ, ಪವರನ್ನು
ಪ್ರೋಸ್ ಪಾವೆಟ್ರಿ. ಇದು ಡಿಸ್ಟಿಂಗ್ವಿಷ್, ಇದರದ್ದು ಭಿನ್ನತೆಗಳು ಇವು, ಪ್ರೋಸ್ ಮತ್ತು ಪೊಯಿಟ್ರಿ. Let us come to know about it here. What is the question in your mind? Just observe what is literature. ಸಾಹಿತ್ಯ ಅಂದರೇನು ಅಂತ ತಿಳ್ಕೊಳ್ರಿ. ಫಸ್ಟ್ ಸಾಹಿತ್ಯ ಎಂದರೇನು, ಐಡೆಂಟಿಫೈ ಆಫ್ ಯುವರ್ ಸೆಲ್ಫ್. ವಾಟ್ ಕೈಂಡ್ ಆಫ್ ಸಾಹಿತ್ಯ ಇಸ್ ದೇರ್ ಇನ್ ದ ಓವರ್ ಡೆವಲಪ್ಮೆಂಟ್ ಆಫ್ ದ ಲೈಫ್. ಮನುಷ್ಯನಿಗೆ ಓವರ್ ಡೆವಲಪ್ಮೆಂಟ್ ಏನು ಹೇಳ್ತಾ ಇರುತ್ತೆ, ವಾಟ್ ಕೈಂಡ್ ಆಫ್ ಸಾಹಿತ್ಯ ಇಸ್ ದೇರ್, ಐಡೆಂಟಿಫೈ ಆಫ್ ಕ್ವಶನ್ ಆಫ್ ಯುವರ್ ಸೆಲ್ಫ್. ದ ರಿವ್ಯೂ ಆಫ್ ಡಿಸಿಪ್ಲಿನರಿ ಸ್ಟೈಲ್. ನಾನು ಇಲ್ಲಿವರೆಗೂ ಏನನ್ನ ಹೇಳಿದೆಲ್ಲ ಅದನ್ನೆಲ್ಲ ರೀಕ್ಯಾಪ್ಚುಲೇಷನ್ ಮಾಡ್ಕೊರಿ, ಪುನರಾವರ್ತನೆಯನ್ನು ಮಾಡ್ಕೊರಿ ಒಂದ್ಸರಿ. ಅದು ನಿಮಗೆ ಏನನ್ನ ಹೇಳುತ್ತೆ, ಹೌ ಕ್ಯಾನ್ ಯು ಟು ಬಿಕಮಿಂಗ್ ಎಸ್ ಅ ಸ್ಟೈಲಿಶ್ ಆ್ಯಂಡ್ ಡಿಸಿಪ್ಲಿನರಿ ಮ್ಯಾನರ್ ಇಟ್ ಹ್ಯಾಸ್ ಗಿವ್ಸ್ ಯು ಟು ದ ಸರ್ಚ್ ಇನ್ ಅ ಡಿಫ್ರೆಂಟ್ ಕೈಂಡ್ ಆಫ್ ಲಿಟ್ರೇಚರ್ ವಾಟ್ ಎವರ್ ಯು ಹ್ಯಾವ್ ಟು ಸ್ಟಡೀಸ್ ಇನ್ ದ ಪ್ರೈಮರಿ ಟು ದ ಅಟ್ ಪ್ರೆಸೆಂಟ್. ನೀವೇನು ಮಾಡಿರಿ, ಇವತ್ತಿನವರೆಗೂ ತಾಯಿ ಹೇಳಿದಕ್ಕಂಥ ಒಂದು ಹಾಡು ಆಗಿರ್ಬೋದು, ಲಾವಣಿ ಪದವಾಗಿರ್ಬೋದು, ಗಿಗಿ ಪದವಾಗಿರ್ಬೋದು, ಯಾವುದೇ ಒಂದು ತಂದೆ, ತಾಯಿ, ಅಜ್ಜಿ, ಯು ಹ್ಯಾವ್ ಟು ಸರ್ಚ್ ಇಟ್ ಸೆಲ್ಫ್ ಆಸ್ ಅ ಲಿಟ್ರೇಚರ್. ದಟ್ ಈಸ್ ಆಲ್ಸೋ ದ ಕೈಂಡ್ ಆಫ್ ಲಿಟ್ರೇಚರ್. ನನಗೆ ಸನ್ಮಾರ್ಗಗಳನ್ನು ತೋರಿಸ್ತಕ್ಕಂಥ ಪ್ರತಿಯೊಂದು ಮಾರ್ಗವೂ ಕೂಡ ಸಾಹಿತ್ಯವೇ ಆಗಿರುತ್ತೆ. ನನಗೆ ಭಗವದ್ಗೀತೆ ಏನನ್ನು ಕಲಿಸ್ಕೊಡುತ್ತೆ, ನನ್ನ ವ್ಯಕ್ತಿತ್ವ ನಿರ್ಮಾಣದಲ್ಲಿ ಆಗಿರ್ತಕ್ಕಂಥ ಪರಿವರ್ತನೆಗಳನ್ನು ಹೇಳ್ತಕ್ಕಂಥ ಒಂದು ಭಾವನೆಗಳನ್ನು ಹೇಳ್ತಾ ಇರುತ್ತೆ. ಟು ಮ್ಯಾನೇಜ್ ಯುವರ್ ರೆಫರೆನ್ಸಸ್, ಇವೆಲ್ಲವುಗಳನ್ನು ಒಂದೇ ಕ್ರೋಢೀಕೃತವಾಗಿರ್ತಕ್ಕಂಥ ಸ್ಟೈಲ್ಗಳಲ್ಲಿ ನಿಮ್ಮ ವಿಶ್ಲೇಷಣೆಗೋಸ್ಕರ ಇವೆಲ್ಲವುಗಳು. ನೀನು ಚಿಕ್ಕವನಿದ್ದಾಗ ನಿನಗೆ ಪ್ರೌಢತೆ ಬಂದನಿಂದ ಇವತ್ತಿನವರೆಗೂ, ಈಗೇನು BA ಫಸ್ಟ್ ಸೆಮೆಸ್ಟ್ರಲ್ಲಿ ಇದೆಯಲ್ಲ, ಇವತ್ತಿನವರೆಗೂ ಯು ಹ್ಯಾವ್ ಟು ಕಲೆಕ್ಟ್ ಯುವರ್ ಓನ್ ಐಡಿಯಾಸ್, ಯು ಹ್ಯಾವ್ ಟು ಬಿಕಮಿಂಗ್ ಆಸ್ ಅ ರೈಟ್ ಇಟ್ಸ್ ಕ್ರಿಟಿಕಲಿ ವ್ಯಾಲ್ಯೂಯೇಟ್ ಇಟ್ ಸೆಲ್ಫ್. ನಿನ್ನ ಭಾವನೆಗಳು, ನಿನ್ನ ಪರಿವರ್ತನೆಗಳು ಆಗ್ಯಾವೋ ಇಲ್ಲೋ ಅಂತ ನೀವು ಚಾಲೆಂಜ್ ಹಾಕೋಬೇಕಾಗತ್ತೆ. ನಿನ್ನ ಅಭಿರುಚಿಗಳನ್ನು ನೀನು ಅಭಿವ್ಯಕ್ತಿಯಾಗಿ ಸ್ವತಂತ್ರಭರಿತವಾಗಿ ನೀನು ನೋಡ್ಕೋಬೇಕಾಗತ್ತೆ. ಮ್ಯಾನೇಜ್ ಯುವರ್ ರೆಫರೆನ್ಸಸ್ ಮೀನ್ಸ್ ಯು ಹ್ಯಾವ್ ಟು ಕಲೆಕ್ಟ್ ಅ ಸರ್ಟೈನ್ ಐಡಿಯಾಸ್. ಹೌ ಕ್ಯಾನ್ ಐ ಟು ಗ್ರೋ ಅಪ್, ನನ್ನ ಬೆಳವಣಿಗೆ ಹಂತದಲ್ಲಿ ನನ್ನ ಸಾಹಿತ್ಯ ಹೇಗೆ ಕಂಡು ಹಿಡ್ಕೊಂಡಿದ್ದೀನಿ, ನಾನು ಹೇಳಿರ್ತಕ್ಕಂತಹ ಬೋಧನೆಗಳಲ್ಲಿ, ನನ್ನ ತಂದೆ ತಾಯಿ ಹೇಳಿರ್ತಕ್ಕಂಥ ಪಾಠಗಳಲ್ಲಿ, ನನ್ನ ಗುರು ಹೇಳಿರ್ತಕ್ಕಂಥ, ಚಿಕ್ಕವನಿದ್ದಾಗ ಹೇಳಿರ್ತಕ್ಕಂಥ ಗುರು ಹೇಗೆ ಬದಲಾವಣೆಗಳನ್ನು ತಂದ ಅಂತ ಒಂದು ಮೆಲುಕು ಹಾಕಿ. ಇವತ್ತಿನ ವರ್ಕ್ ನಿಮಗೆ ಹೋಮ್ವರ್ಕ್ ಏನಪ್ಪ ಅಂದರೆ, ಯು ಹ್ಯಾವ್ ಟು ಕಲೆಕ್ಟ್ ದಿಸ್ ಕೈಂಡ್ ಆಫ್ ಸರ್ಕ್ಯುಲೇಟ್ ಆ್ಯಂಡ್ ಕ್ರಿಟಿಸೈಸ್ ಆ್ಯಂಡ್ ಇವ್ಯಾಲ್ಯುವೇಟ್. ಮುಂದ್ಗಡೆ ಹೇಳ್ತೀನಿ, ನಿಮಗೆ ಇದು ಕಷ್ಟ ಆಗ್ಬೋದು ನಿಮಗೆ. 5ನೇದು, ದ 5th beat ಹ್ಯಾಸ್ ಟು ಬಿಕಮಿಂಗ್ ಎಸ್ ಕಾಂಟೇಬಲ್, ಕ್ರಿಟಿಕಲಿ ಎನಲೈಸ್ ಆ್ಯಂಡ್ ಇವ್ಯಾಲ್ಯುವೇಟ್ ಅಂತ ಇರುತ್ತೆ. ನಾನು ಇಲ್ಲಿ ಆಫ್ಲೈನಲ್ಲಿ ಬರ್ತಿರಲ್ಲ ಅವಾಗ ಹೇಳ್ತೀನಿ ನಿಮಗೆ. ದ ಸಿಂಥಸಿಸ್ ಆ್ಯಂಡ್ ರೈಟ್ ಲಿಟ್ರೇಚರ್ ರಿವ್ಯೂ, ದೀಸ್ ಆಲ್ ದ ಆಸ್ಪೆಕ್ಟ್ಸ್ ಆಫ್ ಐಡೆಂಟಿಫೈ ದ ಲಿಟ್ರೇಚರ್, ಓವರ್ ಅಬ್ಸರ್ವೇಷನ್ಸ್ ಆಫ್ literature. Dear students, this is a kind of the values of here. Now we come to know about it. You have to collect certain disciplinary style whatever you have to study is in the previous years, the 10th to the 12th or 8th to the 12th. ಯಾರೋ ಗಾದೆ ಮಾತುಗಳು ಹೇಳಿರ್ಬೋದು, ಯಾವುದೋ ಅನುಕು ಮಾತುಗಳು ಹೇಳಿರ್ಬೋದು, ಏನೋ ಪರಿವರ್ತನೆ ಆಗಿರ್ಬೋದು, ಎಲ್ಲ ಒಂದಿಲ್ಲ ಒಂದು ಮಾರ್ಗಗಳಲ್ಲಿ ನಿಮ್ಮನ್ನು ನೀವು ಪರಿವರ್ತನೆ ಆಗ್ತಾ ಇರ್ತಿಲ್ಲ. ದಟ್ ಈಸ್ ಆಲ್ ಕೈಂಡ್ ಆಫ್ ಥಿಂಗ್ಸ್ ಯು ಹ್ಯಾವ್ ಟು ಕಲೆಕ್ಟ್ ಇಟ್ ಆ್ಯಂಡ್ ರೈಟ್ ಇಟ್ ಇನ್ ಯುವರ್ ಓನ್ ವೇ. ನಿಮ್ಮದೇ ಆದಂತಹ ಭಾಷೆಗಳಲ್ಲಿ ಬರೀರಿ. ವಾಟ್ ಎವರ್ ಯು ಹ್ಯಾವ್ ಟು ಕ್ಲೀನ್ ಯುವರ್ ಮೈಂಡ್. ದಟ್ಸ್ ಆಲ್ ಡಿಯರ್ ಫ್ರೆಂಡ್ಸ್. ಲೆಟ್ ಅಸ್ ಕಮ್ ಟು ದ ಟಾಪಿಕ್ ಆಫ್ ಅ ಸಮ್ಮಿಂಗ್ ಅಪ್ ಇಫ್ ಹಿಯರ್. ಉಪಸಂಹಾರವನ್ನು ಕೊಡೋಣ. ಫೈನಲಿ ವಿ ಕನ್ಕ್ಲೂಡ್ ದಟ್ ಲಿಟ್ರೇಚರ್ ಈಸ್ ಅ ನೋಬಡೀಸ್ ಅ ಸ್ಪೆಷಲ್ ಪ್ರಾಪರ್ಟಿ. ಇಲ್ಲಿಯವರೆಗೂ ನಾವು ಕಲಿತಿರ್ತಕ್ಕಂಥದ್ದು ಸಾಹಿತ್ಯ ಅನ್ನೋದು ಪ್ರತಿಯೊಬ್ಬರ, ಇಟ್ ಆಸ್ ಅ ನೋಬಡೀಸ್ ಸ್ಪೆಷಲ್ ಪ್ರಾಪರ್ಟಿ. ಇದು ನನ್ನ ಅಸೆಟ್ ಅಲ್ಲ, ಇದು ನಿಮ್ಮ ಅಸೆಟ್ ಅಲ್ಲ, ಯಾರ್ದೋ ಅಲ್ಲ. ಇಟ್ ಈಸ್ ಇಟ್ ಸೆಲ್ಫ್ ಪ್ರಾಪರ್ಟಿ ಆಫ್ ಇಟ್ ಸೆಲ್ಫ್. ಅದು ಅದರದೇ ಆದಂಥ ಒಂದು ಸಾಹಿತ್ಯ, ಅದರದೇ ಆದಂಥ ಒಂದು ಶ್ರೇಷ್ಠತ್ವ, ಅದರದೇ ಆದಂಥ ಒಂದು ಬೆಳವಣಿಗೆ ಹಂತವನ್ನು ಹೊಂದಿರುತ್ತೆ. ನೀನು ಓದು ಬಿಡು, ಅದು ಬೆಳೀತಾನೆ ಇರುತ್ತೆ. ದಟ್ ಈಸ್ ನಾಟ್ ಪವರ್. That is, if you want to becoming as power to analyze yourself to what you are, individual talent of yourself, that is, you must read that kind of sahitya, that kind of literature to becoming of enlightenment of your own knowledge. ನಿನ್ನನ್ನು ನೀನು ಪರಿವರ್ತನೆಗೋಸ್ಕರ ಏನನ್ನ ಮಾಡೋಕ್ಕೆ ಸಾಧ್ಯ ಅಲ್ಲ ಅದನ್ನು ಮಾಡೋಕ್ಕೆ ಪ್ರಯತ್ನವನ್ನು ಪಡಿ ಅಂತ ಹೇಳ್ತಾ, ಇಟ್ ಈಸ್ ಅ ಕೈಂಡ್ ಆಫ್ ಇಂಡಿವಿಜುವಲ್ ಇಮ್ಯಾಜಿನೇಷನ್ಸ್ ಆಫ್ ಎವರಿ ಕ್ರಿಯೇಟರ್. ಸಾಹಿತ್ಯ ಅನ್ನೋದೇನಪ್ಪ ಅಂದರೆ ಪ್ರತಿಯೊಬ್ಬ ವ್ಯಕ್ತಿಗತವಾಗಿರ್ತಕ್ಕಂತಹ ಆಲೋಚನೆಗಳಲ್ಲಿ ಬರ್ತಕ್ಕಂತಹ ಸೃಜನಾತ್ಮಕತೆಗೆ ಸಾಹಿತ್ಯ ಅಂತ ಹೇಳಿ ಇವತ್ತಿನ ಪಾಠವನ್ನು ನಾವು ಇಲ್ಲಿಗೆ ಮುಗಿಸೋಣ. ನೀವು ಮಾಡಬೇಕಾಗಿರೋದು ಇಷ್ಟೇ. ಹೌ ಕ್ಯಾನ್ ಯು ಟು ರಿವ್ಯೂ
ಅದನ್ನು ಹೇಗೆ ರಿವ್ಯೂ ಮಾಡಬೇಕು ಅಂತ ಹೇಳಿದೆ ನಾನು ಇವಾಗ ನಿಮಗೆ. ಹೌ ಕ್ಯಾನ್ ಯು ಟು ಬಿಕಮಿಂಗ್ ಆಸ್ ಅ ರಿವ್ಯೂ ದಟ್ ಕೈಂಡ್ ಆಫ್ ಆರ್ಟಿಸ್ಟಿಕ್ ಮ್ಯಾನರ್ ಆಫ್ ದ ಲೈಫ್, ದಟ್ ಈಸ್ ಯು ಹ್ಯಾವ್ ಟು ಬಿಕಮಿಂಗ್ ಆಸ್ ಅ ಡೂ ವರ್ಕ್. ದಿಸ್ ಈಸ್ ಅ ಕೈಂಡ್ ಆಫ್ ಇಂಟಲೆಕ್ಚುವಲ್ ಪವರ್ ದಟ್ ಆಸ್ ಅ ಕನ್ಸರ್ನ್. ನೀವು ಇಷ್ಟನ್ನು ಮಾಡಿದರೆ ಸಾಕು, ನಿಮ್ಮ ಉತ್ಕೃಷ್ಟತೆ ಎಲ್ಲಿ ಇರುತ್ತಪ್ಪ ಅಂದರೆ ನಿಮ್ಮ ತಂದೆ ನನ್ನ ಮಗನಾ ಅಂತ ಕೇಳ್ತಾಳೆ, ತಾಯಿ ನನ್ನ ಮಗಳ ಮೀನ್ಸ್ ಅಷ್ಟು ಪ್ರೌಡ್ ಟು ಬಿಕಮಿಂಗ್ ಆ್ಯಸ್. ನೀವು ಅಷ್ಟೊಂದು ಜಾಗೃತ ಆಗೋಕ್ಕೆ ಇಲ್ಲಿ ಪ್ಲಾಟ್ಫಾರ್ಮ್ಗಳಿದ್ದಾವೆ, ನೀವು ಅದನ್ನು ಸದುಪಯೋಗಪಡಿಸಿಕೊಳ್ಳು ಅಂತ ಹೇಳ್ತಾ ಇವತ್ತಿನ ವರ್ಗವನ್ನು ಮುಗಿಸೋಣ. ಥ್ಯಾಂಕ್ ಯು.